ಧರ್ಮಸ್ಥಳದಲ್ಲಿ ಕಳೇಬರ ಶೋಧ ಇಂದು 11ನೇ ದಿನದ ಆಪರೇಷನ್ ಸ್ಪಾಟ್ ನಂಬರ್ 13 ರಲ್ಲಿ ಮಹಾರಹಸ್ಯ ಇದೆಯಾ? ಕಲ್ಲೇರಿಯಲ್ಲೂ ಸಿಗದ ಅಸ್ಥಿಪಂಜರ ಬದಲಾಗುತ್ತಾ ತನಿಖಾ ಸ್ವರೂಪ. ಶೋಧಕ್ಕೆ ಬರುತ್ತಾ ಜಿಪಿಆರ್ ಯಂತ್ರ. ಆಪರೇಷನ್ ಅಸ್ಥಿಪಂಜರ ಡೇ 11. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಸ್ಪಾಟ್ ನಂಬರ್ 13 ರಲ್ಲಿ ಉತ್ಖನನ ಡೌಟ್ ಅಂತ ಹೇಳಲಾಗ್ತಾ ಇದೆ. ಅನಾಮಿಕ ತೋರಿಸಿದ ರೀತಿಯಲ್ಲಿ ಇದುವರೆಗೂ ಆತ ಮಾಡಿದ ಆರೋಪಗಳಲ್ಲಿ ಎಲ್ಲೂ ಅಂತದ್ ಏನೂ ಸಿಗ್ಲಿಲ್ಲ. ಸ್ಪಾಟ್ ನಂಬರ್ 6 ಅನ್ನ ಹೊರತುಪಡಿಸಿ, ಅದು ಕಂಪ್ಲೀಟ್ ಅಸ್ಥಿಪಂಜರ ಅಲ್ಲ, ಅಸ್ಥಿಪಂಜರದ ಅವಶೇಷ. ಅದನ್ನ ಹೊರತುಪಡಿಸಿ ಇನ್ನೆಲ್ಲ ಕಡೆ ಸಿಕ್ಕಿದ್ದು ಬರೀ ಮಣ್ಣಷ್ಟೇ. ಮಣ್ಣನ್ನಾಗಿದ್ರು ಮಣ್ಣು ಮಾತ್ರ ಸಿಕ್ಕಿರುವಂಥದ್ದು. ಇನ್ನು SIT ಕೈ ಸೇರಿಲ್ಲ GPR ಮಿಷನ್. ಸೊ ಸ್ಪಾಟ್ ನಂಬರ್ 13 ಒಂದು ಉತ್ಖನನ ಮಾಡಬೇಕು ಅಂದ್ರೆ GPR ಟೆಕ್ನಾಲಜಿಯನ್ನ ಬಳಸ್ಕೊಳ್ಳೋಣ ಅಂತ SIT ನಿರ್ಧಾರ ಮಾಡಿದೆಯಂತೆ. ಬೆಂಗಳೂರಿನಿಂದ ಬರಬೇಕಾಗಿರುವಂಥದ್ದು GPR ಮಿಷನ್ ಅಂದ್ರೆ ಗ್ರೌಂಡ್ ಪೆನಿಟ್ರೇಟಿಂಗ್ ರಡಾರ್ ಇದೆಯಲ್ಲ, ಅದು ಬೆಂಗಳೂರಿಂದ ಬರಬೇಕಾಗಿದೆ. ಇಲ್ಲಿಂದ ಹೋಗುವಂಥದ್ದೇನು ದೊಡ್ಡ ವಿಚಾರ ಅಲ್ಲ, ಆದ್ರೆ ಅದನ್ನೇನೋ ಬಾಡಿಗೆಗೆ ತಗೊಳ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಕ್ಕಿರುವಂಥದ್ದು. ಅದಕ್ಕೆ ಪರ್ಮಿಷನ್ ಎಲ್ಲ ಬೇಕಲ್ಲ, ಅದನ್ನು ಯೂಸ್ ಮಾಡುವಂಥ ನಿಟ್ಟಿನಲ್ಲಿ ಸೋಮವಾರ GPR ಯಂತ್ರ ಬರುವಂಥ ಸಾಧ್ಯತೆ ಇದೆ. ಸೊ ಹೀಗಾಗಿ ಇವತ್ತು ಇಲ್ಲ, ನಾಳೆನೂ ಕೂಡ ಇಲ್ಲ ಉತ್ಖನನ. ಆಲ್ಮೋಸ್ಟ್ ಕಳೆದ ಭಾನುವಾರನೂ ಕೂಡ ಅಷ್ಟೇ ಉತ್ಖನನ ಮಾಡಿರಲಿಲ್ಲ. ಬಿಕಾಸ್ ಅಲ್ಲಿರುವಂಥ ಎಲ್ಲ ಗೌರ್ಮೆಂಟ್ ಆಫೀಸರ್ಸ್ಗಳಿಗೆ ಸಂಡೇ ರಜೆ ಇರುವಂಥ ಕಾರಣಕ್ಕೋಸ್ಕರ, ಅಂದರೆ ACಗಾಗಿರ್ಬೋದು, ತಹಶೀಲ್ದಾರ್ಗಾಗಿರ್ಬೋದು, ಅಲ್ಲಿನ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗಾಗಿರ್ಬೋದು, ಎಲ್ಲ ಸಂಡೇ ರಜೆ ಇರುವಂಥ ಕಾರಣಕ್ಕೋಸ್ಕರ ಸಂಡೇಸ್ ಮಾತ್ರ ಉತ್ಖನನ ಮಾಡ್ತಾ ಇಲ್ಲ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಇಬ್ಬರು ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಕಿಶನ್ ನೇರ ಸಂಪರ್ಕದಲ್ಲಿದ್ದಾರೆ, ಹಾಗೆ ನಮ್ಮ ಪ್ರತಿನಿಧಿ ಮಂಜು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಇಬ್ಬರಿಗೂ ಕೂಡ ಗುಡ್ ಮಾರ್ನಿಂಗ್. ಫಸ್ಟ್ ಕಿಶನ್ ಇಂದ ಆರಂಭ ಮಾಡ್ತೀನಿ. ಕಿಶನ್, ನೋಡ್ತಾ ಇದ್ವಿ ಸ್ಪಾಟ್ ನಂಬರ್ 13 ಇವತ್ತು ಉತ್ಖನನ ಆಗಬಹುದೇನೋ ಅನ್ನುವಂತ ಒಂದು ನಿರೀಕ್ಷೆ ಇತ್ತು, ಆದ್ರೆ ಅದು ಕೂಡ ಇಲ್ಲ ಅಂತ ಹೇಳಲಾಗ್ತದೆ. ಓಕೆ ಕಿಶನ್, ಸಂಪರ್ಕ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀನಿ. ಮಂಜು, ಇಲ್ಲಿ ನೋಡ್ತಾ ಇದೀವಲ್ಲ, ಇವತ್ತು ಉತ್ಖನನ ಆಗುವಂಥದ್ದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇರುವಂಥದ್ದು. ಸೊ ಹೀಗಾಗಿ ಏನೆಲ್ಲ ರೀಸನ್ಗಳು ಸಿಗ್ತಾ ಇದಾವೆ? GPR ತಂತ್ರಜ್ಞಾನವನ್ನ ಬಳಸ್ಕೊಳ್ಳುವಂತ ಕಾರಣಕ್ಕೋಸ್ಕರನೇ ಅಲ್ಲಿ ಉತ್ಖನನ ಮಾಡ್ತಾ ಇಲ್ವಾ, ಅಥವಾ ಬೇರೆ ಏನಾದ್ರೂ ಇದೆಯಾ? ಎಸ್, ಖಂಡಿತವಾಗ್ಲೂ ಪೃಥ್ವಿ. ಯಾಕಂದ್ರೆ ದೂರುದಾರನನ್ನ SIT ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಆತ ಪ್ರಮುಖವಾಗಿ ಸ್ಪಾಟ್ ನಂಬರ್ 13 ಗುರುತಿಸಿರುವಂತದ್ದು. ಯಾಕಂದ್ರೆ ಆತ ಸಾಮೂಹಿಕವಾಗಿ ಸುಮಾರು 8ಕ್ಕೂ ಅಧಿಕ ಮೃತದೇಹಗಳನ್ನ ಅಲ್ಲಿ ಹೂತಿಕ್ಕಿದ್ದೀನಿ ಅನ್ನುವಂಥದ್ದನ್ನು ಕೂಡ ಅಷ್ಟೇ SIT ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದ. ಜೊತೆಗೆ SIT ಅಧಿಕಾರಿಗಳು ಕೂಡ ಅಷ್ಟೇ ಸ್ಪಾಟ್ ನಂಬರ್ 13ಗೆ ಹೋಗಿ ಈಗಾಗಲೇ ಮಾರ್ಕ್ ಅನ್ನ ಮಾಡಿದರೆ, ಪರಿಶೀಲನೆ ಮಾಡಿದರೆ. ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ದೂರುದಾರ ಅವತ್ತೇಳಿರುವಂತಹ ವಿಚಾರ ಏನು ಅಂತಂದ್ರೆ, ನಾನು ಊತಿಕ್ಕಂತಹ ಸಂದರ್ಭದಲ್ಲಿ ಸುಮಾರು 6 ಅಡಿಯಷ್ಟು ಮಾತ್ರ ಗುಂಡಿಯನ್ನು ಹಾಕಿದ್ದೆ. ಈಗ ಮಣ್ಣು ಅದರ ಮೇಲೆ ಸರಾಗವಾಗಿ ಬಿದ್ದಂತಹ ಪರಿಣಾಮವಾಗಿ ಸುಮಾರು 15 ಅಡಿಯಷ್ಟಾಗಿದೆ. ಆ ಒಂದು ಕಾರಣಕ್ಕೋಸ್ಕರನೇ ಇವತ್ತು SIT ಅಧಿಕಾರಿಗಳು ಸ್ಪಾಟ್ ನಂಬರ್ 13ರಲ್ಲಿ ಯಾವುದೇ ಉತ್ಖನನ ಕಾರ್ಯವನ್ನ ಮಾಡಿಲ್ಲ. ಯಾಕಂದ್ರೆ 15 ಅಡಿಯಷ್ಟಿರುವಂತಹ ಮಣ್ಣನ್ನು ಎತ್ತುವಂತದ್ರಿಂದ ಭೌಗೋಳಿಕವಾಗಿ ಒಂದಷ್ಟು ಸಮಸ್ಯೆಗಳು ಎದುರಾಗುತ್ತೆ ಅನ್ನುವಂತ ಒಂದು ಕಾರಣಕ್ಕೋಸ್ಕರನೇ ಈ ಒಂದು ಕೆಲಸವನ್ನ ಮಾಡೋದಕ್ಕೆ SIT ಅಧಿಕಾರಿಗಳು ನಿರ್ಧಾರವನ್ನ ಮಾಡಿರಲಿಲ್ಲ. ಬದಿಗಾಲ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ ಸಂದರ್ಭದಲ್ಲಿ GPR ಯಂತ್ರವನ್ನ ಬಳಕೆಯನ್ನ ಮಾಡಿಕೊಂಡು ಅಲ್ಲಿ ಮೃತದೇಹಗಳು ಇದೆಯಾ ಇಲ್ವಾ ಅನ್ನುವಂಥದ್ದನ್ನ ಮೊದಲನೇದಾಗಿ ಚೆಕ್ ಮಾಡೋಣ. ಅಲ್ಲಿ ಏನಾದ್ರೂ ಮೃತದೇಹಗಳಾಗಿರ್ಬೋದು, ಮೂಳೆಗಳಾಗಿರ್ಬೋದು, ಯಾವುದಾದ್ರೂ ಕಂಡು ಬಂದಲ್ಲಿ ಮಾತ್ರ ಅಲ್ಲಿ ಉತ್ಖನನ ಕಾರ್ಯ ಮಾಡೋಣ. ಇಲ್ಲ ಅನ್ನಂತ ಪಕ್ಷದಲ್ಲಿ ಅಲ್ಲಿ ಉತ್ಖನನ ಕಾರ್ಯವನ್ನ ಕೈ ಬಿಡೋಣ ಅನ್ನುವಂತ ಒಂದು ನಿರ್ಧಾರಕ್ಕೂ ಕೂಡ ಅಷ್ಟೇ ಬಂದಿದ್ರು. ಆ ಒಂದು ಕಾರಣಕ್ಕೋಸ್ಕರ ನಿನ್ನೆ ಹಿರಿಯ ಅಧಿಕಾರಿಗಳು ಕೂಡ ಈಗಾಗಲೇ ಬೆಂಗಳೂರಿಗೆ ಹೋಗಿದ್ದಾರೆ. ಅದರಲ್ಲೂ ಕೂಡ ಪ್ರಣಬ್ ಮೊಹಂತಿ SIT ಚೀಫ್ ಆಗಿರ್ಬೋದು ಮತ್ತು IGP ಆಗಿರುವಂತಹ ಅನುಚೇತ್ ಅವರು ಕೂಡ ಬೆಂಗಳೂರಿಗೆ ಹೋಗಿದ್ದಾರೆ. ಅಲ್ಲಿ ಎಕ್ಸ್ಪರ್ಟ್ ಗಳ ಜೊತೆ ಚರ್ಚೆಯನ್ನು ಕೂಡ ಈಗಾಗಲೇ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಯಾಕಂದ್ರೆ GPR ಯಂತ್ರವನ್ನ ತಗೊಂಡು ಬಂದಿದ್ದಾದಂತ ಬಳಿಕ ನಾವು ಯಾವ ರೀತಿಯಾಗಿ ಅದನ್ನ ಕಾರ್ಯನಿರ್ವಹಣೆ ಮಾಡಬೇಕು, ಆ ಕಾರ್ಯನಿರ್ವಹಣೆ ಮಾಡೋದಕ್ಕೆ ಅಲ್ಲಿ ಸಮತಟ್ಟಾದಂತಹ ಜಾಗ ಇರಬೇಕಾ ಏನು, ಒಂದು ವೇಳೆ ಏನಾದ್ರೂ ಅಲ್ಲಿ ಗಿಡಗಳೇನಾದ್ರೂ ಬೆಳೆದಿದ್ರೆ ಅದನ್ನೇನೋ ಸಂಪೂರ್ಣವಾಗಿ ನಾವು ಕಡಿಬೇಕಾದಂತಹ ಅಗತ್ಯತೆ ಇದೆಯಾ, ಮತ್ತು ಅಲ್ಲಿನ ಒಂದು ಗುರುತು ಮಾಡಿರುವಂತಹ ಸ್ಥಳ ಯಾವ ರೀತಿಯಾಗಿ ಸ್ವಚ್ಛವಾಗಿಡ್ಬೇಕಾ ಅನ್ನುವಂಥದ್ದನ್ನ ಮತ್ತು ಈ ಒಂದು ತಂತ್ರದಿಂದ ಎಷ್ಟು ಅಡಿ ಡೀಪ್ ಅಲ್ಲಿ ಏನಾದ್ರೂ ಮೂಳೆಗಳೇನಾದ್ರೂ ಇತ್ತು ಅಂತಂದ್ರೆ ಎಷ್ಟು ಅಡಿಯಲ್ಲಿದ್ರೆ ಅದು ರೆಕಗ್ನೈಸ್ ಮಾಡುತ್ತೆ ಅನ್ನುವಂಥದ್ದು. ಹೀಗೆ ಪ್ರತಿಯೊಂದನ್ನು ಕೂಡ ಎಕ್ಸ್ಪರ್ಟ್ ಗಳಿಂದ ಒಂದಷ್ಟು ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾದಂತಹ ಬಳಿಕ GPR ತಂತ್ರಜ್ಞಾನವನ್ನ
ತರೋದಕ್ಕೆ ಈಗಾಗಲೇ ಚಿಂತನೆಯನ್ನು ಕೂಡ ಮಾಡಿದ್ರೆ ಅದಕ್ಕೆ ಪೂರಕವಾಗಿ ಒಂದಷ್ಟು ಪ್ರೊಸೀಜರ್ಸ್ ಇರುತ್ತೆ, ಗೌರ್ಮೆಂಟ್ ಇಂದ ಪರ್ಮಿಷನ್ ಬೇಕಾಗಿರುತ್ತೆ, ಅದಕ್ಕೆ ಸುಮಾರು 20 ಲಕ್ಷದಷ್ಟು ಬಾಡಿಗೆ ಕೊಡಬೇಕಾಗುತ್ತೆ, ಆ ಒಂದು ಹಣವನ್ನು ಸ್ಯಾಂಕ್ಷನ್ ಮಾಡಿಸಬೇಕಾಗಿರುತ್ತೆ, ಒಂದಷ್ಟು ಪ್ರೊಸೀಜರ್ ಇರುವಂತಹ ಕಾರಣಕ್ಕೋಸ್ಕರ ಇದು ಸುಮಾರು 3-4 ದಿನಗಳಿಂದಲೂ ಕೂಡ ಡಿಲೇ ಆಗ್ತಾ ಇರುವಂತದ್ದು. ಬಹುತೇಕ ಪೊಲೀಸ್ ಅಧಿಕಾರಿಗಳು ಹೇಳುವಂತಹ ಮಾಹಿತಿಯ ಪ್ರಕಾರವಾಗಿ ಸೋಮವಾರದಂದು, ಯಾಕಂದ್ರೆ ನಿನ್ನೆ ಬೆಂಗಳೂರಿಗೆ ಹೋಗಿರುವಂತ ಹಿರಿಯ ಅಧಿಕಾರಿಗಳು ಮತ್ತೆ ವಾಪಸ್ ಸೋಮವಾರ ಬೆಳ್ತಂಗಡಿಗೆ ವಾಪಸ್ ಆಗ್ತಾ ಇದ್ದಾರೆ. ಬಹುತೇಕ ಸೋಮವಾರವೇ GPR ಯಂತ್ರದ ಮೂಲಕವೇ ಆ ಅಧಿಕಾರಿಗಳು ಕೂಡ ಅಷ್ಟು ಬರುವಂತಹ ನಿರೀಕ್ಷೆ ಕೂಡ ಹೆಚ್ಚಾಗಿರುವಂತದ್ದು. ಬಹುತೇಕ ಒಂದ್ ವೇಳೆ GPR ಯಂತ್ರ ಏನಾದ್ರೂ ಬಂತು ಅಂತಂದ್ರೆ ಅದನ್ನ ಆಪರೇಟ್ ಮಾಡುವಂತ ಎಕ್ಸ್ಪರ್ಟ್ ಕೂಡ ಅಷ್ಟು ಅದರ ಜೊತೆಯಲ್ಲಿ ಬರ್ತಾರೆ. ಬಹುತೇಕ ಸೋಮವಾರ ಬಂದ್ರೆ ಸೋಮವಾರದಿಂದಲೇ ಈ ಒಂದು ಸ್ಪಾಟ್ ನಂಬರ್ 13ರಲ್ಲಿ ಒಂದಷ್ಟು ಉತ್ಖನನ ಕಾರ್ಯಗಳು ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮತ್ತೊಂದು ಕಡೆ ಕೂಡ, ಯಾಕಂದ್ರೆ ನಿನ್ನೆ ದೂರುದಾರ ಕೂಡ ಅಷ್ಟೇ ಹೊಸ ಸ್ಪಾಟ್ ಅನ್ನ ರೆಕಗ್ನೈಸ್ ಮಾಡ್ತಾನೆ, ಅಲ್ಲಿಯೂ ಕೂಡ ಅಷ್ಟೇ ಸುಮಾರು 4 ಕಡೆಗಳಲ್ಲಿ ಹೋಗಿ ಅಗಿತಾರೆ, ಯಾವುದೇ ರೀತಿಯಂತಹ ಅವಶೇಷಗಳು ಕೂಡ ಅಷ್ಟೇ ಸಿಗೋದಿಲ್ಲ. ಬದಲಾಗಿ SIT ಅಧಿಕಾರಿಗಳು ಇವತ್ತು ಕೂಡ ಅಷ್ಟೇ ದೂರುದಾರನನ್ನ ವಿಚಾರಣೆ ಎಕ್ಸಾಕ್ಟ್ಲಿ ಅದನ್ನೇ ಕೇಳೋಣ ಅನ್ಕೊಂಡೆ ಮಂಜು. ನಿನ್ನೆ ಆಕ್ಚುಲಿ 13 ಸ್ಪಾಟ್ ನ ಉತ್ಖನನ ಏನಾದ್ರೂ ಆಗುತ್ತಾ ಅನ್ನುವಂತ ನಿರೀಕ್ಷೆ ಇತ್ತು. ಆದ್ರೆ ದಿಢೀರ್ ಅಂತ 15ನೇ ಸ್ಪಾಟ್ ಹತ್ರ ಹೋಗಿ ಅಲ್ಲೊಂದು 4 ಕಡೆ ಗುಂಡಿಯನ್ನ ಆಗಿದ್ರು, ಅಲ್ಲೂ ಕೂಡ ಏನೂ ಸಿಗ್ಲಿಲ್ಲ. ಅದೇ ರೀತಿಯಾಗಿ ಇವತ್ತು ಕೂಡ ಏನಾದ್ರೂ ಬೇರೆ ಸ್ಪಾಟ್ ಗಳನ್ನ ಆತನಿಂದ ಐಡೆಂಟಿಫೈ ಮಾಡಿಸಿ ಅಲ್ಲಿ ಉತ್ಖನನ ಮಾಡುವಂತ ಚಾನ್ಸಸ್ ಇದೆಯಾ, ಅಥವಾ ಇವತ್ತು ಬರೀ ವಿಚಾರಣೆಗೆ ಮಾತ್ರ ಸೀಮಿತ ಆಗುತ್ತಾ? ಪೃಥ್ವಿ, ಮೊದಲನೇ ದಿನದಿಂದಲೂ ಕೂಡ ಅಷ್ಟೇ ಕೇವಲ ಆತ ಗುರುತು ಮಾಡಿರುವಂತ ಈ ಪ್ಲೇಸ್ಗಳಲ್ಲದೆ ಇನ್ನೂ ಒಂದಷ್ಟು ಪ್ಲೇಸ್ಗಳು ಇದಾವೆ ಅನ್ನುವಂಥದ್ದನ್ನೇ ಆತ ಹೇಳ್ಕೊಂಡು ಬಂದಿದ್ದ. ಆದ್ರೆ ಪರ್ಟಿಕ್ಯುಲರ್ ಆಗಿ ಯಾವ ಪ್ಲೇಸ್ ಅನ್ನುವಂಥದ್ರ ಬಗ್ಗೆ ಆತ ಅಲ್ಲಿಗೆ ಕರ್ಕೊಂಡೋದಂತ ಸಂದರ್ಭದಲ್ಲಿ ನಾನು ತೋರಿಸ್ತೀನಿ ಅಂತ ಹೇಳಿದಂತ ಕಾರಣಕ್ಕೋಸ್ಕರ ಇಷ್ಟೊಂದು ಡಿಲೇ ಆಗ್ತಾ ಇರುವಂತದ್ದು. ಇನ್ನು ಮೊನ್ನೆಯೂ ಕೂಡ ಅಷ್ಟೇ ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಒಂದಷ್ಟು ಹೊಸ ಸ್ಥಳಗಳ ಬಗ್ಗೆ ನಾನು ಹೇಳ್ತೀನಿ, ನಾನು ಎಲ್ಲಿ ಹೇಳ್ತೀನಿ ಅಲ್ಲಿ ನೀವು ಕರ್ಕೊಂಡೋಯ್ತು ಅಂತಂದ್ರೆ ಆ ಒಂದು ಪ್ಲೇಸ್ ನಾನು ತೋರಿಸ್ತೀನಿ ಅಂತ ಹೇಳಿದ್ದ. ಈ ಕಾರಣಕ್ಕೋಸ್ಕರ ನಿನ್ನೆ ಖುದ್ದಾಗಿ ಅಧಿಕಾರಿಗಳು ಆತನನ್ನ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಕಲ್ಲೆರೆ ಭಾಗಕ್ಕೆ ಹೋದಂತ ವೇಳೆಯಲ್ಲಿ ಅರಣ್ಯ ಭಾಗದಲ್ಲಿ ಒಂದು ಪ್ಲೇಸ್ ಅನ್ನ ಆತ ಗುರುತು ಮಾಡ್ತಾನೆ. ಆ ಗುರುತು ಮಾಡಿದಂತ ಪ್ಲೇಸ್ ನಲ್ಲಿ ಮೊದಲನೇ ಬಾರಿ ಆಗಿರ್ತಾರೆ, ಅಲ್ಲಿ ಏನು ಕೂಡ ಸಿಗೋದಿಲ್ಲ. ತದನಂತರ ಎಲ್ಲೊಂದು ರೀತಿ ಕನ್ಫ್ಯೂಷನ್ ಆದಂತ ರೀತಿಯಲ್ಲಿ ಮತ್ತೊಂದು ಅದರ ಪಕ್ಕದಲ್ಲಿರುವಂತಹ ಜಾಗವನ್ನು ಕೂಡ ಗುರುತಿಸ್ತಾನೆ. ಹೀಗೆ ಆತ ಒಟ್ಟು 4 ಜಾಗಗಳನ್ನ ಗುರುತಿಸ್ತಾನೆ. 4 ಜಾಗದಲ್ಲೂ ಕೂಡ ಸುಮಾರು 6 ಅಡಿಯಷ್ಟು ಮಣ್ಣನ್ನ ತೆಗಿತಾರೆ. ಆದ್ರೆ ಅಲ್ಲಿ ಮಣ್ಣು ಬಿಟ್ರೆ ಬೇರೆ ಯಾವುದೂ ಕೂಡ ಅಷ್ಟೇ SIT ಅಧಿಕಾರಿಗಳಿಗೆ ಸಿಕ್ಕಿಲ್ಲ. ಬದಲಾಗಿ ಸಂಜೆ 5:30 ಕೂಡ ಅಷ್ಟೇ ಬೇರೆ ಬೇರೆ ಭಾಗದಲ್ಲಿ ಹಗಿಯುವಂತ ಒಂದು ಕೆಲಸವನ್ನು ಮಾಡಿದ್ರು ಕೂಡ ಅಷ್ಟೇ ಯಾವುದೇ ರೀತಿಯಂತ ಪ್ರಯೋಜನ ಆಗಿರೋದಿಲ್ಲ. ಬದಲಾಗಿ ಎಗೇನ್ ಆತನನ್ನ 5:30ಗೆ ಮತ್ತೆ SIT ಕಚೇರಿ ಕರ್ಕೊಂಡು ಬಂದ್ಬಿಟ್ಟು ತನ್ನ ಜೊತೆ ಬಂದ ವಕೀಲರ ಜೊತೆ ಆತನನ್ನ ಕಳಿಸ್ಕೊಟ್ಟಿದ್ದಾರೆ. ಇವತ್ತು ಬೆಳಿಗ್ಗೆ 10 ಗಂಟೆಗೆ ಮತ್ತೆ ಬೆಳ್ತಂಗಡಿಯಲ್ಲಿರುವಂತಹ SIT ಕಚೇರಿಗೆ ಬರೋದಕ್ಕೆ ಹೇಳಿದ್ದಾರೆ. ಇವತ್ತು ಬೆಳಿಗ್ಗೆ ಬಂದಂತ ಬಳಿಕ ಮತ್ತೆ ಯಾವ ರೀತಿ ಅಂತ ವರ್ಷೇನ ಆತ ಬದಲಾಯಿಸ್ತಾನೆ, ಮತ್ತೇನಾದ್ರೂ ಹೊಸ ಒಂದು ಜಾಗಗಳನ್ನ ತೋರಿಸ್ತೀನಿ ಅಂತ ಹೇಳ್ತಾನ, ಅಥವಾ ಈಗಾಗಲೇ ತೋರಿಸಿರುವಂತಹ ಜಾಗದಲ್ಲಿ ಮತ್ತೆ ಅಗಿಯೋದಕ್ಕೆ ಏನಾದ್ರೂ ಹೇಳ್ತಾನ, ಇದ್ರ ಬಗ್ಗೆ ಏನು ಕೂಡ ಮಾಹಿತಿ ಇಲ್ಲ. ಬದಲಾಗಿ ಆತ ಬಂದಂತ ಬಳಿಕ ಏನೆಲ್ಲ ರೀತಿಯಂತ ಬೆಳವಣಿಗೆ ಆಗುತ್ತೆ ಅನ್ನುವಂಥದ್ದು ನೋಡ್ಬೇಕು. ಆದ್ರೆ SIT ಅಧಿಕಾರಿಗಳು ಒಂದು ನಿರ್ಧಾರಕ್ಕಂತೂ ಬಂದಿರುವಂತದ್ದು ನಿಜ. ಯಾಕಂದ್ರೆ ಆತ ತೋರಿಸುವಂತ ಜಾಗದಲ್ಲಿ ಹೋಗಿ ಮಣ್ಣ ಹಾಕೊಂಡು ಟೈಮ್ ವೇಸ್ಟ್ ಮಾಡುವಂತ ಬದಲು ಆತ ಎಲ್ಲೆಲ್ಲಿ ಜಾಗಗಳನ್ನ ತೋರಿಸ್ತಾನೆ ಅದನ್ನ ಮಾರ್ಕಿಂಗ್ ಮಾಡುವಂತ ಒಂದು ಕೆಲಸಕ್ಕೆ ಮೊದಲು ಮುಂದಾಗೋಣ ಅನ್ನುವಂತ ಒಂದು ಚರ್ಚೆ ಕೂಡ ಆಗ್ತಾ ಇದೆ. ಯಾಕಂದ್ರೆ ಆತ ಇನ್ನೊಂದಷ್ಟು ಪ್ಲೇಸ್ ಗಳಿದೆ ಅಂತ ಹೇಳಿದಾನೆ, ಅಲ್ಲಿ ಹೋಗಿ ಆತನನ್ನ ಕರ್ಕೊಂಡು ಹೋಗಿ ಮಾರ್ಕಿಂಗ್ ಅನ್ನ ಮಾಡಿ, ಮಾರ್ಕಿಂಗ್ ಮಾಡಿದಂತ ವೇಳೆಯಲ್ಲಿ ಆತ ಎಷ್ಟು ಅಡಿ ಡೀಪ್ ಅಲ್ಲಿ ನಾನು ಶವವನ್ನು ಹೂತಿಟ್ಟಿದ್ದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡ್ಕೊಂಡು, ಒಂದ್ ವೇಳೆ ಅದೇನೋ 4-5 ಅಡಿಗಳಿತ್ತು ಅಂತಂದ್ರೆ ಆತನ ಮುಂದೆ ಉತ್ಖನನ ಕಾರ್ಯವನ್ನ ಮಾಡಿ, ಆತ ಏನಾದ್ರೂ 8-10 ಅಡಿ ಅಂತಂದ್ರೆ ಬಹುಶಃ GPR ಯಂತ್ರ ಬಂದಂತ ಬಳಿಕ ಅದರ ಬಗ್ಗೆ ನಾವು ಯೋಚನೆ ಮಾಡೋಣ ಅಂತ ಹೇಳಿದರೆ, ಬಹುತೇಕ ಇವತ್ತು ಆ ರೀತಿಯಾಗಿ ಏನಾದ್ರೂ ಆತ ಮತ್ತಷ್ಟು ಪ್ಲೇಸ್ ಗಳ ಬಗ್ಗೆ ಹೇಳಿದ್ರೆ ಆತನ ಕರ್ಕೊಂಡೋಗಿ ಮಾರ್ಕಿಂಗ್ ಮಾಡುವಂತ ಸಾಧ್ಯತೆ ಇದೆ. ಒಂದ್ ವೇಳೆ 4-5 ಫೀಟ್ ಅಲ್ಲಿ ಊತಿದ್ದೀನಿ ಅಂತಂದ್ರೆ ಮಾತ್ರ ಉತ್ಖನನ ಕಾರ್ಯನ ಮಾಡೋದಕ್ಕೆ ಕೂಡ SIT ಅಧಿಕಾರಿಗಳು ಒಂದ್ ಕಡೆ ಚರ್ಚೆ ಮಾಡ್ತಿದ್ದಾರೆ, ಹಿರಿಯ ಅಧಿಕಾರಿಗಳ ಜೊತೆ ಕೂಡ ಮಾತುಕತೆ ಮಾಡ್ತಿದ್ದಾರೆ. ಆದ್ರೆ ಹಿರಿಯ ಅಧಿಕಾರಿಗಳು ಯಾವ ರೀತಿಯಂತ ಡೈರೆಕ್ಷನ್ಸ್ ಅನ್ನ ಫೈನಲ್ ಆಗಿ ಕೊಡ್ತಾರೆ ಅನ್ನುವಂಥದ್ದು ಬಹುತೇಕ ಇನ್ನೊಂದು ಕೆಲವೇ ಗಂಟೆಗಳಲ್ಲಿ ಗೊತ್ತಾಗಲಿದೆ. ಪೃಥ್ವಿ, ಕಲ್ಲೇರಿ ಕಾಡಿನಲ್ಲೂ ಕೂಡ ಸಿಗಲಿಲ್ಲ ಯಾವುದೇ ಅಸ್ಥಿ ಪಂಜರ. ಬಾಲಕಿಯ ಮೃತದೇಹ ಊತಿದ್ದೇ ಇಲ್ಲೇ ಅಂತ ಅನಾಮಿಕ ತೋರಿಸಿದ್ದ. ನಿನ್ನೆ ಗೋಕ್ರಂತಾರ್ ಅರಣ್ಯ ಭಾಗದಲ್ಲಿ ಉತ್ಖನನ ಮಾಡಲಾಯಿತು. ಉತ್ಖನನ ಮಾಡಲಾಯಿತು. ಸುಮಾರು ಒಂದು 4 ಕಡೆ ಗುಂಡಿಯನ್ನ ತೆಗೆದಿದ್ದು ಉತ್ಖನನ ಮಾಡುವಂತ ಕೆಲಸವನ್ನ ಮಾಡಲಾಗಿದ್ದು. ಆದ್ರೆ ಎಲ್ಲೂ ಅಸ್ಥಿ ಪಂಜರ ಇರಲಿ, ಅಸ್ಥಿ ಪಂಜರದ ಅವಶೇಷನೂ ಕೂಡ ಸಿಗಲಿಲ್ಲ. ಅನಾಮಿಕನ ದೂರಿನಂತೆ ಕಲ್ಲೇರಿಯಲ್ಲಿ ನಿನ್ನೆ SIT ಶೋಧವನ್ನು ಮಾಡಿತು. ಹೊಸ ಸ್ಪಾಟ್ಗೆ 15ನೇ ನಂಬರ್ ಅನ್ನ ಕೊಟ್ಟು ಆಪರೇಷನ್ ಅನ್ನ ಮಾಡಲಾಯಿತು. ಅನಾಮಿಕ ತೋರಿಸಿದ 4 ಸ್ಥಳ, 15ನೇ ಸ್ಪಾಟ್ ಒಂದರಲ್ಲೇ 4 ಸ್ಥಳದಲ್ಲಿ ಕಳೆಬರಕ್ಕೋಸ್ಕರ ಉತ್ಖನನವನ್ನ ಮಾಡಲಾಯಿತು. ಬಾಲಕಿಯ ಮೃತದೇಹ ಊತಿದ್ದೆ ಅಂತ ಹೇಳಿದ ಅನಾಮಿಕ. ಸ್ಪಾಟ್ 15 ಅಕ್ಕಪಕ್ಕ 3-4 ಗುಂಡಿಯನ್ನ ಅಗೆದು ಶೋಧವನ್ನ ಮಾಡಲಾಯಿತು. ಅನಾಮಿಕ ತೋರಿಸಿದ 4 ಸ್ಥಳದಲ್ಲೂ ಕೂಡ ಯಾವುದೇ ರೀತಿಯಾದಂಥ ಕಳೆಬರ ಸಿಗ್ಲಿಲ್ಲ. ಇದುವರೆಗೂ ಕೂಡ ಆಗಿರುವಂಥದ್ದೆಲ್ಲದೂ ಕೂಡ ಅಷ್ಟೇ. 15 ಟೋಟಲ್ ಸ್ಪಾಟ್ಗಳಲ್ಲಿ ಸಿಕ್ಕಿದ್ದೆಲ್ಲವೂ ಕೂಡ ಖಾಲಿ ಒಂದೇ ಒಂದು ಸ್ಪಾಟ್ ಅನ್ನ ಹೊರತುಪಡಿಸಿ. ಸೊ ಹೀಗಾಗಿ ನಿನ್ನೆ ಒಂದು ನಿರೀಕ್ಷೆ ಇತ್ತು,
ಆತ ಹೇಳ್ತಾ ಇದ್ದಿದ್ದು ಇಲ್ಲೊಂದು ಹುಡುಗಿಯ ಶವವನ್ನ ಅಂದ್ರೆ ಬಾಲಕಿಯ ಶವವನ್ನ ಹೂತಿದ್ದೆ ಅಂತ ಪರ್ಟಿಕ್ಯುಲರ್ಲಿ ಮೆನ್ಷನ್ ಮಾಡಿದ್ದ. ಈ ಹಿಂದೆ ಆತನ ಸುಮಾರು ಒಂದು 15 ಗಂಟೆಗಳ ಕಾಲ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲೂ ಕೂಡ ಆತ ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಕಿಶನ್ ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ಕಿಶನ್, ಇಲ್ಲಿ ನೋಡ್ತಾ ಇದ್ವಲ್ಲ, ನಿನ್ನೆ ಕಲ್ಲೇರಿ ಭಾಗಕ್ಕೆ ಹೋಗಿದ್ರು, ಅಲ್ಲೂ ಕೂಡ ಅಸ್ಥಿ ಪಂಜರವನ್ನ ಹುಡುಕುವಂತ ಕೆಲಸವನ್ನ ಮಾಡಲಾಯಿತು, ಆದ್ರೂ ಕೂಡ ಏನೂ ಸಿಗ್ಲಿಲ್ಲ. ಆತ ಅಲ್ಲಿ ಮಾತ್ರ ಬರೀ ಒಂದೇ ಶವವನ್ನ ಹೂತಿದ್ದ, ಬಾಲಕಿ ಶವವನ್ನ ಹೂತಿದ್ದೆ ಅಂತ ಹೇಳ್ತಾ ಇದ್ನಲ್ಲ, ಆರೋಪವನ್ನ ಮಾಡಿದ್ನಲ್ಲ, ಬರೀ ಒಂದೇ ಶವವನ್ನ ಅಲ್ಲಿ ಹೂತಿದ್ದೆ ಅನ್ನುವಂಥದ್ದನ್ನ ಹೇಳಿದ್ದ, ಅಥವಾ ಅಲ್ಲೂ ಕೂಡ ಸಾಕಷ್ಟು ಸ್ಪಾಟ್ಗಳೇನಾದ್ರೂ ಇದಾವಂತ? ಆ ಪೃಥ್ವಿ, ಆತ ಕಲ್ಲೇರಿಯಲ್ಲಿ ಹೇಳ್ತಾ ಇರುವಂಥದ್ದು ಶಾಲಾ ಬಾಲಕಿಯ ಮೃತದೇಹವನ್ನು ಹೂತಿದ್ದೆ ಅಂತ ಹೇಳಿ. ಸುಮಾರು 2010ನೇ ಇಸವಿಯಲ್ಲಿ ತಾನು ಅಲ್ಲಿ ಬಾಲಕಿಯ ಮೃತದೇಹವನ್ನು ಹೂತಿದ್ದೆ. ಆಕೆಯ ದೇಹದಲ್ಲಿ ಶಾಲಾ ಸಮವಸ್ತ್ರ ಇತ್ತು ಮತ್ತು ದೇಹದ ತುಂಬಾ ಲೈಂಗಿಕ ಆಕ್ರಮಣ ಆದಂತಹ ಚಿತ್ರಗಳು ಇತ್ತು ಅನ್ನೋದನ್ನು ಆತ ಕೋರ್ಟಿಗೆ ಕೊಟ್ಟಿರುವಂತಹ ದಾಖಲೆಗಳಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಇದೇ ಮಾಹಿತಿಯನ್ನು SITಗೆ ಕೊಟ್ಟಿದ್ದ. ನಿನ್ನೆ ಗೋಂಕ್ರತಾರ್ ಎಂಬ ಅರಣ್ಯ ಭಾಗದಲ್ಲಿ SIT ಹುಡುಕಾಟ ಮಾಡಿರುವಂಥದ್ದು. ಇದೇ ಆತನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲ್ಲೇರಿಯಲ್ಲಿ ಶಾಲಾ ಬಾಲಕಿಯ ಮೃತದೇಹವನ್ನು ಹೂತಿದ್ದೇನೆ ಅಂತ ಹೇಳಿದ್ದ. ಅದೇ ಕಾರಣಕ್ಕಾಗಿ ಅವರು ಸಾಕಷ್ಟು ಶೋಧವನ್ನು ಕೂಡ ಮಾಡಿದ್ರು. ಸುಮಾರು ಒಂದು ಸ್ಪಾಟ್ ಅಲ್ಲ, ಬರೋಬ್ಬರಿ 4 ಸ್ಪಾಟ್ಗಳನ್ನು ಆತ ಅಲ್ಲಿ ತೋರಿಸಿದ, 10 ಸ್ಪಾಟ್ಗಳನ್ನು ತೋರಿಸಿದ. ಈ ಹಿಂದೆ ಅಂದ್ರೆ ಸ್ಪಾಟ್ ನಂಬರ್ 12 ತನಕ ಸುಮಾರು 30 ವರ್ಷಗಳ ಆ ಕಡೆ ಆದಂತಹ ಪ್ರಕರಣ ಅಂತ ಭಾವಿಸೋದು ಕೂಡ ಇದು 2010ರಲ್ಲಿ ಆದಂತಹ ಘಟನೆ, ಸುಮಾರು 15 ವರ್ಷಗಳ ಹಿಂದಿನ ಘಟನೆ. ಹಾಗಾಗಿ ಇದರಲ್ಲಿ ಆತನಿಗೆ ಯಾವುದೇ ಎಲ್ಲ ಸ್ಥಳದಲ್ಲಿ ಹೇಳಿದ್ದಾನೆ ಅದು ಕರೆಕ್ಟ್ ಆಗಿ ನೆನಪಿರಬಹುದು ಅನ್ನೋದನ್ನ ಎಲ್ಲರೂ ಕೂಡ ಭಾವಿಸಿದ್ರು. ಮತ್ತು ಕಲ್ಲೇರಿಯ ರಹಸ್ಯವನ್ನು ಭೇದಿಸೋಕೆ SITಗೆ ಸಾಕಷ್ಟು ಒತ್ತಡಗಳು ಕೂಡ ಇತ್ತು. ಯಾಕಂದ್ರೆ ಕೋರ್ಟಿಗೆ ಕೊಟ್ಟಂತಹ ಎಲ್ಲ ದಾಖಲೆಗಳಲ್ಲಿ ಆತ ಈ ಒಂದು ಪ್ರಕರಣವನ್ನ ನಿರ್ದಿಷ್ಟವಾಗಿ ಗುರುತು ಮಾಡಿದ್ದ. ಮತ್ತು ಆ ಶಾಲಾ ಬಾಲಕಿಯ ಮೃತದೇಹ ನನ್ನ ಕಣ್ಣ ಮುಂದೆ ಈಗಲೂ ಕೂಡ ಬರ್ತಾ ಇದೆ, ಪ್ರಾಯಶ್ಚಿತ್ತವಾಗಿ ನಾನು ಕೋರ್ಟಿಗೆ ಬಂದು ಶರಣಾಗಿದ್ದೇನೆಂಬ ಉಲ್ಲೇಖವನ್ನು ಕೂಡ ಮಾಡಿದ್ದ. ಹಾಗಾಗಿ ಕಲ್ಲೇರಿಯ ಘಟನೆ ಸತ್ಯವೂ ಆಗಿರ್ಬೋದು ಎಂಬ ಅರ್ಥದಲ್ಲಿ ಸಾಕಷ್ಟು ಜನ ಮಾತಾಡಿದ್ರು. ಆದರೆ ನಿನ್ನೆ ಮಾತ್ರ ಶೂನ್ಯ ಫಲಿತಾಂಶದೊಂದಿಗೆ ಮತ್ತೆ ಅನಾಮಿಕ ವ್ಯಕ್ತಿ ಕಾಡಿನಿಂದ ಹೊರ ಬಂದಿದ್ದಾನೆ. ಆತ ಹೇಳ್ತಾ ಇರೋದಷ್ಟೇ, ನಾನು ಇಲ್ಲಿ ಹೂತಿದ್ದೇನೆ, ಆದ್ರೆ ಈಗ ಸದ್ಯಕ್ಕೆ ಸಿಗ್ತಾ ಇಲ್ಲ ಎಂಬ ಹೇಳಿಕೆಯನ್ನ ನಿನ್ನೆ ಉತ್ಖನನ ಆದ ನಂತರವಾಗಿ SIT ಅವರು ವಿಚಾರಣೆ ಮಾಡಿದಾಗ ಆತ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. 1 ರಿಂದ 12 ತನಕ ಯಾವುದೇ ರೀತಿಯಾಗಿ ಕಳೆಬರದ ಅಂಶಗಳು ಸಿಕ್ಕಿಲ್ಲ, 6ನೇ ಸ್ಪಾಟ್ ಅನ್ನು ಹೊರತುಪಡಿಸಿ. ಇದೀಗ ನಿನ್ನೆ ಸುಮಾರು 15ನೇ ಸ್ಪಾಟ್ ಅನ್ನ ಉತ್ಖನನ ಮಾಡಿದ್ದಾರೆ. ಜೊತೆಗೆ 4 ಅಕ್ಕಪಕ್ಕದಲ್ಲಿ ಆತ ಸ್ಪಾಟ್ ತೋರಿಸ್ತಾನೆ, ಅಲ್ಲಿ ಕೂಡ ಉತ್ಖನನ ಮಾಡಿದಾಗ ಯಾವುದೇ ಸತ್ಯಾಸತ್ಯತೆಗಳು ಈ ಘಟನೆಯಲ್ಲಿ ಕಂಡು ಬರ್ತಾ ಇಲ್ಲ. ಹಾಗಾಗಿ ಆ GPR ಸಿಸ್ಟಮ್ ಅನ್ನ ತರಬೇಕು ಅಂತ ಹೇಳಿ ಆತನ ವಕೀಲರು ಬಹಳಷ್ಟು ವಾದವನ್ನ ಮಾಡ್ತಾ ಇದ್ದಾರೆ. ಆದರೆ ಅದಕ್ಕೆ ಹಲವು ತಾಂತ್ರಿಕ ಅಂಶಗಳು ಕೂಡ ಅಡೆತಡೆಯನ್ನು ಉಂಟು ಮಾಡುತ್ತೆ. ಜೊತೆಗೆ ಲಕ್ಷಾಂತರ ರೂಪಾಯಿ ಬಾಡಿಗೆಯನ್ನು ಕೊಡಬೇಕಾದಂತ ಕಾರಣಕ್ಕಾಗಿ ಸರ್ಕಾರ ಈ ಹಣವನ್ನ ಕೊಡುತ್ತಾ ಇಲ್ವಾ ಎಂಬ ಹಣಕಾಸಿನ ಚರ್ಚೆಗಳು ಕೂಡ ಆಗ್ತಾ ಇದೆ. ಆತ ಸುಳ್ಳು ಹೇಳ್ತಾ ಇರಬಹುದು ಅಥವಾ ಷಡ್ಯಂತ್ರವನ್ನ ಮಾಡ್ತಾ ಇರಬಹುದು ಎಂಬ ಸಂಶಯ ಕೂಡ ಬರ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಅನಾಮಿಕನನ್ನ ವಿಚಾರಣೆ ಮಾಡಬೇಕು, ಆತನನ್ನ ವಿಚಾರಣೆ ಮಾಡಿ ಈ ಹಿಂದೆ ಯಾರಿದ್ದಾರೆ ಮತ್ತು ಸತ್ಯಾಸತ್ಯತೆಯನ್ನ ಹೊರತೆಗೆಯುವಂತ ಕೆಲಸಗಳನ್ನ SIT ಮಾಡಬೇಕೆಂಬ. ಓಕೆ, ಧನ್ಯವಾದ ಕಿಶನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಹಾಗೆ ಮಂಜು, ನಿಮ್ಮ ಮಾಹಿತಿಗೂ ಕೂಡ ಧನ್ಯವಾದ. ನೋಡ್ತಾ ಇದ್ವಲ್ಲ, ಅನಾಮಿಕನ ಹೇಳಿಕೆಯನ್ನ ಆಧರಿಸಿ ವಿಚಾರಣೆಯ ಸಂದರ್ಭದಲ್ಲಿ ಏನೇನೆಲ್ಲ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದ, ಆ ಒಂದು ಗ್ರೌಂಡ್ಸ್ ಆಧಾರದಲ್ಲಿ ಉತ್ಖನನ ಮಾಡುವಂತ ಕೆಲಸ ಅಂತೂ ಆಗ್ತಾನೆ ಬರ್ತಾ ಇದೆ. ಆದ್ರೆ ಆತ ಹೇಳ್ತಾ ಇರುವಂತದ್ದು ಒಂದೇ ಒಂದು ನಿಜ ಆಗ್ತಾ ಇಲ್ಲ. ಒಂದೇ ಒಂದು ಸ್ಪಾಟ್ ನಲ್ಲೂ ಕೂಡ ಆತ ಹೇಳಿದ ರೀತಿಯಲ್ಲಿ ಅಸ್ಥಿ ಪಂಜರ ಸಿಗ್ತಾ ಇಲ್ಲ. ಒಂದೇ ಒಂದು ಸ್ಪಾಟ್, ಎಕ್ಸೆಪ್ಟ್ 6 ಸ್ಪಾಟ್ ನಂಬರ್ 6 ಅನ್ನ ಹೊರತುಪಡಿಸಿ, ಅದು ಕೂಡ ಅಸ್ಥಿ ಪಂಜರದ ಅವಶೇಷ, ಅದನ್ನ ಹೊರತುಪಡಿಸಿ ಇನ್ನೆಲ್ಲೂ ಏನೂ ಕೂಡ ಸಿಕ್ಕಿಲ್ಲ. ಸೊ ಹೀಗಾಗಿ ಇನ್ನೂ ಯಾವ ನಂಬಿಕೆಯ ಮೇಲೆ ಆಪರೇಷನ್ ಮಾಡಬೇಕು ಅನ್ನುವಂತ ಸಹಜ ಪ್ರಶ್ನೆಗಳು SIT ಅವ್ರಿಗೂ ಕೂಡ ಕಾಡ್ತಾನೆ ಇರ್ತವೆ. ಅದೇನೇ ಇದ್ರೂ ಕೂಡ ಒಟ್ಟಿನಲ್ಲಿ ಈ ಒಂದು ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನ ಕಾಣಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ SIT ರಚನೆ ಆಗಿದೆ. ಅದಕ್ಕೊಂದು ಸೊಲ್ಯೂಷನ್ ಅನ್ನುವ ರೀತಿಯಲ್ಲಿ SIT ಇರುವಂಥದ್ದು. ಸೊ ನೋಡೋಣ ಯಾವ ರೀತಿಯ ಲಾಜಿಕಲ್ ಎಂಡ್ಗೆ ಈ ಒಂದು ಪ್ರಕರಣವನ್ನ ತೆಗೆದುಕೊಂಡು ಹೋಗಲಾಗುತ್ತೆ ಅಂತ. ಬೆಳಗಾವಿ ಜಿಲ್ಲೆಯಲ್ಲಿ ಸುರಿತಾ ಇರುವಂತದ್ದು ಭಾರಿ ಮಳೆ. ಸವದತ್ತಿ ತಾಲೂಕಿನಲ್ಲಿ ವರ್ಣಾರ್ ಬೆಟ್ಟಕ್ಕೆ ಜಲಾವೃತ ಆಗೋಗ್ಬಿಟ್ಟಿದೆ. ಸವದತ್ತಿ ಯಲ್ಲಮ್ಮನ ದೇವಾಲಯಕ್ಕೆ ನುಗ್ಗಿರುವಂತದ್ದು ನೀರು. ಬೆಳಗಾವಿ ಜಿಲ್ಲೆಯಲ್ಲಿ ಸುರಿತಾ ಇರುವಂತದ್ದು ಭಾರಿ ಮಳೆ. ಈ ಸಂದರ್ಭದಲ್ಲಿ ಸವದತ್ತಿ ತಾಲೂಕಿನಲ್ಲಿ ವರ್ಣಾರ್ ಬೆಟ್ಟ ಜೋರಾಗೇ ಇದೆ. ಸಾಕಷ್ಟು ಗ್ರಾಮಗಳು ಜಲಾವೃತ ಆಗುವಂತ ಪರಿಸ್ಥಿತಿಯನ್ನು ಎದುರಿಸ್ತಾ ಇರುವಂಥದ್ದು. ಅದರ ಜೊತೆಗೆ ಪ್ರಸಿದ್ಧ ಪ್ರಖ್ಯಾತ ದೇವಾಲಯ ಆಗಿರುವಂತಹ ಸವದತ್ತಿ ಯಲ್ಲಮ್ಮನ ದೇವಾಲಯಕ್ಕೂ ಕೂಡ ಒಂಥರ ಜಲದಿಗ್ಬಂಧನ ಹಾಕಿದಂತಾಗಿದೆ. ದೇವಸ್ಥಾನದ ಬಳಿ ಇದ್ದಂಥ ಎಣ್ಣೆ ಹೊಂಡ ಜಲಾವೃತವಾಗಿದೆ. ರಭಸದಿಂದ ಹರಿತಾ ಇರುವಂಥದ್ದು, ಆ ನೀರಿನಲ್ಲಿ ಸಿಲುಕಿದ್ದಾರೆ ಒಬ್ಬ ವ್ಯಕ್ತಿ. ಸವದತ್ತಿಯಲ್ಲಿ ಭಾರಿ ಮಳೆಗೆ ಜನಜೀವನ ಅಸ್ತವ್ಯಸ್ತ ಆಗಿದೆ.
ಉಗರಗೊಳ್ಳದಲ್ಲಿ ರಸ್ತೆಗಳಲ್ಲಿ ತುಂಬಿರುವಂತದ್ದು ನೀರು, ಮಳೆ ನೀರಿನ ರಭಸಕ್ಕೆ ಕೊಚ್ಚಿ ಹೋಗ್ತಾ ಇದ್ದಂತ ಬೈಕ್ ಅನ್ನ ಹಿಡಿದಿದ್ದಾರೆ ಸ್ಥಳೀಯರು. ನಿಮ್ಗೆ ತೋರಿಸ್ತಾ ಇದೆ ನೋಡಿ, ಈ ದೃಶ್ಯಾವಳಿ ನೋಡ್ತಾ ಇದ್ರೆ ಯಾವುದೋ ಉತ್ತರ ಭಾರತದಲ್ಲಿ ಹರಿದ್ವಾರನೋ ಅಲ್ಲಿರುವಂತ ಯಾವುದೋ ಗುಡ್ಡಗಾಡು ಪ್ರದೇಶದ ಒಂದು ಸ್ಥಳನೋ ಅಂತ ಅನ್ಸುತ್ತೆ. ಅದಲ್ಲ, ಇದು ಬೆಳಗಾವಿಯ ದೃಶ್ಯಾವಳಿ. ಬೆಳಗಾವಿಯ ಸವದತ್ತಿ ಯಲ್ಲಮ್ಮ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಕಂಡು ಬಂದಂತ ದೃಶ್ಯಾವಳಿ ನೋಡಿ. ಎಷ್ಟು ಫೋರ್ಸ್ ಆಗಿ ಹರಿತಾ ಇದೆ ಅನ್ನುವಂಥದ್ದು ನೋಡ್ಬೋದು ನೀವು. ಎಷ್ಟು ಫೋರ್ಸ್ ಆಗಿ ನೀರು ಅಲ್ಲಿ ಹರ್ಕೊಂಡು ಹೋಗ್ತಾ ಇದೆ ಅಂತ. ಇನ್ನು ಯಾವ ಪ್ರಮಾಣದಲ್ಲಿ ಅಲ್ಲಿ ಮಳೆ ಬಂದಿರ್ಬೋದು ಅನ್ನುವಂಥದ್ದನ್ನು ಕೂಡ ಊಹಿಸ್ಕೊಳ್ಳಿ ನೀವು. ಇದೇ ಸಂದರ್ಭದಲ್ಲಿ ಒಂದು ಬೈಕ್ ಬೇರೆ ಕೊಚ್ಕೊಂಡು ಹೋಗ್ತಾ ಇತ್ತು. ಆ ವ್ಯಕ್ತಿ ಬೈಕನ್ನ ಇಟ್ಕೊಂಡೇ ನಿಂತಿದ್ದಾರೆ. ನಂತರ ಒಂದು 2-3 ಜನ ಬಂದು ಆ ಬೈಕನ್ನ ಸೈಡಿಗೆ ತಗೊಂಬಂದಿದ್ದಾರೆ. ಆ ವ್ಯಕ್ತಿದೆ ಅಂತ ಕಾಣಿಸುತ್ತೆ ಬೈಕು, ಅದಕ್ಕೆ ಆತ ಅಲ್ಲೇ ನಿಂತ್ಕೊಂಡಿದ್ದಾನೆ. ಅದು ಮತ್ತೆ ಬೈಕ್ ಕೊಚ್ಕೊಂಡು ಹೋಗಬಾರ್ದು ಅಂತ. ಆತ ಒಬ್ಬನೇ ಎಳಿಲಿಕ್ಕೂ ಕೂಡ ಆಗೋದಿಲ್ಲ, ಅಷ್ಟು ಫೋರ್ಸ್ಫುಲ್ಲಿ ಬರ್ತಾ ಇರುವಂಥದ್ದು. ತುಂಬ ಫೋರ್ಸ್ ಆಗಿ ನೀರು ಹರ್ಕೊಂಡು ಬರ್ತಾ ಇತ್ತು. ಮತ್ತೊಂದು ಕಡೆ ನೋಡಿ, ಅಲ್ಲಿ ತೋರಿಸ್ತಾ ಇದ್ವಿ ನಿಮ್ಮ ಸ್ಕ್ರೀನ್ನ ಬಲಭಾಗದಲ್ಲಿ ಸವದತ್ತಿ ಯಲ್ಲಮ್ಮನ ದೇವಸ್ಥಾನದ ಆವರಣ. ಅದು ಎಷ್ಟು ಜೋರಾಗಿ ಬರ್ತಾ ಇದೆ ನೋಡಿ, ಆ ನೀರು ಎಷ್ಟು ಫೋರ್ಸ್ ಆಗಿ ಹೋಗ್ತಾ ಇದೆ ಅಂತ. ಯಾರಾದ್ರೂ ಅಲ್ಲಿ ಸಿಕ್ಕಾಕೊಂಡಿದ್ರೆ ಮುಗ್ದೆ ಹೋಗಿರೋದ್ ಕತೆ. ಅಷ್ಟು ರಭಸವಾಗಿ ಹರಿತಾ ಇದೆ ನೀರು. ಧಾರಾಕಾರವಾಗಿ ಮಳೆ ಬಂದಿದೆ, ಆ ಕಾರಣಕ್ಕೋಸ್ಕರ ಅಲ್ಲಿ ನೀರು ಅಷ್ಟು ರಭಸವಾಗಿ ಹರಿತಾ ಇದೆ. ಬೆಳಗಾವಿಯ ಜಿಲ್ಲೆಯಲ್ಲಿ ಕಂಡು ಬರ್ತಾ ಇರುವಂತ ದೃಶ್ಯಾವಳಿಗಳು ಇವು. ಮತ್ತೊಂದ್ ಕಡೆ ಕಂಪ್ಲೀಟ್ ಆಗಿ ಸವದತ್ತಿ ಯಲ್ಲಮ್ಮನ ದೇವಸ್ಥಾನ ಒಂಥರ ಜಲಾವೃತ ಆಗಿದೆ. ದೇವಸ್ಥಾನಕ್ಕೆ ಜಲ ದಿಗ್ಬಂಧನ ಹಾಕಿದಂತಾಗಿದೆ. ಇನ್ನು ಗದಗ ಜಿಲ್ಲೆಯಲ್ಲಿ ಭಾರಿ ಮಳೆಯ ಅವಾಂತರ ಬೆಣ್ಣೆಹಳ್ಳದ ರಭಸಕ್ಕೆ ಕಿತ್ತು ಹೋಗಿರುವಂತದ್ದು ರಸ್ತೆ. ನರಗುಂದ ತಾಲೂಕಿನ ಕುರ್ಲಗೇರಿ ಬಳಿ ಘಟನೆ. ಗದಗ ಜಿಲ್ಲೆಯಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ, ಅವಾಂತರವನ್ನ ಸೃಷ್ಟಿ ಮಾಡ್ತಾ ಇದೆ. ಬೆಣ್ಣೆಹಳ್ಳದ ರಭಸಕ್ಕೆ ಕಿತ್ಕೊಂಡೇ ಹೋಗಿದೆ ರಸ್ತೆ. ನರಗುಂದ ತಾಲೂಕಿನ ಕುರ್ಲಗೇರಿ ಬಳಿ ಘಟನೆ ನಡೆದಿದೆ. ಕುರ್ಲಗೇರಿ ತಡಹಾಳ ಸಂಪರ್ಕ ಸ್ಥಗಿತ ಆಗಿರುವಂಥದ್ದು. 20 ಅಡಿ ಆಳಕ್ಕೆ ಕುಸಿದಿರುವಂಥದ್ದು ರಸ್ತೆ ಬಳಿಯ ಸೇತುವೆ. ನರಗುಂದಕ್ಕೆ ಹೋಗ್ತಾ ಇದ್ದಂಥ ಗ್ರಾಮಸ್ಥರು ಈಗ ಪರದಾಡುವಂಥ ಪರಿಸ್ಥಿತಿ. ಪ್ರತಿ ಬಾರಿನೂ ಕೂಡ ಅಷ್ಟೇ, ಬೆಣ್ಣೆಹಳ್ಳದ ಪ್ರವಾಹ ಬಂದಾಗಲೆಲ್ಲ ಕಿತ್ತು ಹೋಗ್ತಾ ಇರುವಂಥದ್ದು ರಸ್ತೆ. ಈ ಬೆಣ್ಣೆಹಳ್ಳ ಪ್ರವಾಹ ಸೃಷ್ಟಿ ಆಯಿತು ಅಂದರೆ ಮುಗೀತು ಆ ಭಾಗದಲ್ಲಿ. ಬರೀ 1-2 ಊರಿನ ಸಮಸ್ಯೆ ಅಲ್ಲ, ಸಾಕಷ್ಟು ಗ್ರಾಮಗಳಿಗೆ ಬೆಣ್ಣೆಹಳ್ಳ ದೊಡ್ಡ ಮಟ್ಟದಲ್ಲಿ ಅವಾಂತರವನ್ನ ಸೃಷ್ಟಿ ಮಾಡುತ್ತೆ. ಅಲ್ಲಿ ಜಿಲ್ಲಾಡಳಿತದ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಶಾಶ್ವತ ರಸ್ತೆ ಮಾಡುವಂತೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ತೋರಿಸ್ತಾ ಇದ್ವಿ, ದೃಶ್ಯಾವಳಿಯನ್ನ ಗಮನಿಸಬಹುದು ಯಾವ ರೀತಿಯಾಗಿ ಅಲ್ಲಿ ರಸ್ತೆನೆ ಕುಸಿದೋಗಿದೆ ಅಂತ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್, ಹೇಗಾಗಿದ್ದು, ಯಾವಾಗಾಗಿದ್ದು ಇದು? ಅಷ್ಟು ಆ ಲೆವೆಲ್ಗೆ ಕುಸ್ತಿದೆ ಅಂದ್ರೆ ಇನ್ಯಾವ ಪ್ರಮಾಣದಲ್ಲಿ ಅಲ್ಲಿ ಮಳೆ ಬರ್ತಾ ಇದೆ ಅಂತ, ಬೆಣ್ಣೆಹಳ್ಳ ರಭಸವಾಗಿ ಹರಿತಾ ಇದೆ ಅಂತ? ಹೌದು ಪೃಥ್ವಿ, ನಿನ್ನೆ ರಾತ್ರಿ ಇಡಿಯಿಂದ ಏನು ಗದಗ ಜಿಲ್ಲೆ ಆಗಿರ್ಬೋದು ಮತ್ತು ಧಾರವಾಡ ಜಿಲ್ಲೆಯಲ್ಲಿ ಏನು ಧಾರಾಕಾರ ಏನು ಮಳೆ ಸುರಿಯುತ್ತೆ. ಮಳೆ ಸುರಿದ ನಂತರ ಏನು ಬೆಣ್ಣೆಹಳ್ಳ ಕೂಡ ಅಪಾಯದ ಮಟ್ಟ ಮೀರಿ ಹರಿಯುತ್ತಾ ಇರೋದ್ರಿಂದ ಬೆಣ್ಣೆಹಳ್ಳದ ಸೇತುವೆ ಏನಿದೆ, ಸೇತುವೆ ಬಳಿಯಲ್ಲಿ ಸುಮಾರು 20 ಅಡಿ ಉದ್ದಕ್ಕೂ ಮತ್ತು ಆಳದಲ್ಲಿಯೂ ಕೂಡ ಏನು ಸೇತುವೆ ಕೂಡ ಕುಸಿದಿರುವಂತಹ ಘಟನೆ ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಕುರ್ಲಗಿರಿ ಹೊರವಲಯದಲ್ಲಿರ್ತಕ್ಕಂಥ ಏನು ತಡಾಳ ಹಾಗೂ ನರಗುಂದಕ್ಕೆ ಸಂಪರ್ಕ ಮಾಡ್ತಕ್ಕಂಥ ರಸ್ತೆ ಕೂಡ ಈಗ ಸಂಪೂರ್ಣವಾಗಿ ಕೊಚ್ಚಿ ಹೋಗಿರುವಂಥದ್ದು. ಈ ಒಂದು ರಸ್ತೆ ಕೊಚ್ಚಿ ಹೋಗಿರೋದ್ರಿಂದ ನರಗುಂದ ಆಗಿರ್ಬೋದು ಮತ್ತು ಗದಗ ಸಂಪರ್ಕ ಕೂಡ ಕಡಿತವಾಗುತ್ತೆ. ಇಲ್ಲಿ ಈ 2 ಗ್ರಾಮದ ಏನು ವಿದ್ಯಾರ್ಥಿಗಳು ಕೂಡ ಶಾಲೆಗೆ ಹೋಗ್ಬೇಕಾದ್ರೆ, ಕಾಲೇಜಿಗೆ ಹೋಗ್ಬೇಕಾದ್ರೆ ಅವರು ಕೂಡ ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗುತ್ತೆ. ಯಾಕಂದ್ರೆ ಈ ಒಂದು ಬೆಣ್ಣೆಹಳ್ಳ ಬಂದಂತಹ ಪ್ರತಿ ಬಾರಿಯೂ ಕೂಡ ಈ ಒಂದು ಸೇತುವೆ ಕೂಡ ಕೊಚ್ಚಿ ಹೋಗ್ತಾ ಇದೆ, ಈ ರಸ್ತೆ ಕೊಚ್ಚಿ ಹೋಗ್ತಾ ಇದೆ. ಆದ್ರೆ ಜಿಲ್ಲಾಡಳಿತ ಮಾತ್ರ ಅದಕ್ಕೆ ಸೂಕ್ತವಾದಂತಹ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ. ಯಾಕಂದ್ರೆ ಈ ಒಂದು ಸೇತುವೆ ಕಿತ್ತು ಹೋಗೋದ್ರಿಂದ ರೈತರಾಗಿರ್ಬೋದು, ಗ್ರಾಮಸ್ಥರಾಗಿರ್ಬೋದು ಮತ್ತು ರೋಗಿಗಳು ಕೂಡ ತಕ್ಷಣವೇ ಅವ್ರನ್ನ ಕರ್ಕೊಂಡು ಹೋಗ್ಬೇಕಂತೇಳಿ ಆ ರೋಗಿಗಳನ್ನ ಕರ್ಕೊಂಡು ಹೋಗೋಕೆ ಕೂಡ ಅಲ್ಲಿ ಪರ್ಯಾಯ ವ್ಯವಸ್ಥೆ ಸಹ ಆಗಲ್ಲ. ಆ ರೀತಿಯಾದಂತಹ ಸಮಸ್ಯೆ ಕೂಡ ಆಗುತ್ತೆ. ಯಾಕಂದ್ರೆ ಈ ಒಂದು ರಸ್ತೆ ಕಿತ್ತು ಹೋದ್ಮೇಲೆ ಸುಮಾರು 8 ರಿಂದ 10-15 ದಿನಗಳ ನಂತರ ಅದನ್ನು ದುರಸ್ತಿಯನ್ನು ಮಾಡ್ತಾರೆ ತಾತ್ಕಾಲಿಕವಾಗಿ. ಅದಕ್ಕೆ ಶಾಶ್ವತವಾದಂತಹ ರಸ್ತೆ ಮತ್ತು ಆ ಸೇತುವೆಯನ್ನು ನಿರ್ಮಾಣ ಮಾಡಲು ಜಿಲ್ಲಾಡಳಿತ ಯಾವುದೇ ರೀತಿ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ಹೀಗಾಗಿ ಆ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಯಾಕಂದ್ರೆ ಈ ಒಂದು ಶಾಲಾ ಕಾಲೇಜಿಗೆ ಹೋಗ್ತಕ್ಕಂಥ ಮಕ್ಕಳಾಗಿರ್ಬೋದು, ಜೊತೆಗೆ ರೈತರು ಕೂಡ ಹೊಲಕ್ಕೆ ಹೋಗೋಕ್ಕೂ ಕೂಡ ಆಗಲ್ಲ. ಜೊತೆಗೆ ಅವ್ರಿಗೆ ಏನಾದ್ರು ನರಗುಂದಕ್ಕೆ ಹೋಗಿ ಏನಾದ್ರು ಸಂತೆಗಳನ್ನ ಅಥವಾ ಸಾಮಗ್ರಿಗಳನ್ನ ತರಬೇಕಂದ್ರೂ ಕೂಡ ತಳಾಳದ ಗ್ರಾಮಸ್ಥರು ಕೂಡ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾರೆ. ಆದಷ್ಟು ಬೇಗ ಜಿಲ್ಲಾಡಳಿತ ಒಂದು ಶಾಶ್ವತವಾದಂತಹ ರಸ್ತೆ ಹಾಗೂ ಮತ್ತು ಸೇತುವೆಯನ್ನ ನಿರ್ಮಾಣ ಮಾಡುವ ಮುಂದಾಗಬೇಕಾಗಿದೆ ಪೃಥ್ವಿ. ಓಕೆ, ಧನ್ಯವಾದ ಸಂತೋಷ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕೊಪ್ಪಳದಲ್ಲೂ ಕೂಡ ನಿಲ್ಲದ ಮಳೆಯ ಅಬ್ಬರ. ಹಿರೇಹಳ್ಳ ಡ್ಯಾಂನಿಂದ ನೀರನ್ನ ರಿಲೀಸ್ ಮಾಡಲಾಗಿದೆ. 3 ಗೇಟ್ ಮೂಲಕ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಕೊಪ್ಪಳದಲ್ಲೂ ಕೂಡ ಚೆನ್ನಾಗಿ ಮಳೆ ಆಗಿದೆ.
ಈ ಸಂದರ್ಭದಲ್ಲಿ ಅಲ್ಲಿ ಹಳ್ಳ ಕೊಳ್ಳ ಡ್ಯಾಮ್ಗಳೆಲ್ಲ ಭರ್ತಿ ಆಗ್ತಾ ಇದೆ. ಹಿರೇಹಳ್ಳ ಡ್ಯಾಮ್ನಿಂದ ನೀರನ್ನು ಇದೇ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಾಗಿದೆ. 3 ಗೇಟ್ಗಳ ಮೂಲಕ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಹಿರೇಹಳ್ಳ ಡ್ಯಾಮ್ನಿಂದ ಹಳ್ಳಕ್ಕೆ ನೀರನ್ನು ಬಿಟ್ಟಿರುವಂಥದ್ದು, ತುಂಬಿ ಹರಿತಾ ಇರುವಂಥದ್ದು ಹಳ್ಳ ರೈತರ ಜಮೀನುಗಳಿಗೆ ನೀರು ನುಗ್ಗುವಂಥ ಆತಂಕ ಮನೆ ಮಾಡಿದೆ. ಒಂದು ಕಡೆ ಮಳೆ ಮತ್ತು ಒಂದು ಕಡೆ ಡ್ಯಾಮ್ಗಳಿಂದ ನೀರನ್ನು ಬೇರೆ ಬಿಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಆ ಡ್ಯಾಮ್ನ ನೀರು ಹರಿಯುತ್ತಲ್ಲ, ಅದರ ಅಕ್ಕಪಕ್ಕದ ಜಮೀನಿನ ರೈತರಿಗೆ ಸಂಕಷ್ಟ ಇದೆ. ಏಕೆಂದರೆ ಆ ನೀರೆಲ್ಲವೂ ಕೂಡ ಜಮೀನುಗಳಿಗೆ ನುಗ್ದಂಥ ಸಂದರ್ಭದಲ್ಲಿ ಬೆಳೆಗಳು ಗೊತ್ತಲ್ಲ, ಶೀತಕ್ಕೆಲ್ಲ ಯಾವ ರೀತಿಯಾಗಿ ಹಾಳಾಗೋಗ್ಬಿಡ್ತವೆ ಅಂತ, ನಾಶನೇ ಆಗೋಗ್ಬಿಡುತ್ತೆ ಅಂಥ ಪರಿಸ್ಥಿತಿ. ಸೊ ಮಳೆ ಬಂದರೂ ಕಷ್ಟ, ಬರದಿದ್ರೂ ಕೂಡ ಕಷ್ಟ ಅನ್ನುವಂಥ ಪರಿಸ್ಥಿತಿ ಪಾಪ ರೈತರದ್ದು. ಕೋಲಾರದಲ್ಲೂ ನಿಲ್ಲದ ಮಳೆಯ ಅಬ್ಬರ, ಕುರಿಗಾಹಿ ದಂಪತಿ ಮೇಲೆ ಬಿದ್ದಂತ ಬಿದಿರು. ಕೆಜಿಎಫ್ ತಾಲೂಕಿನ ಮಹದೇವಪುರದಲ್ಲಿ ಈ ಘಟನೆ ನಡೆದಿದೆ. ಕೋಲಾರದಲ್ಲೂ ಕೂಡ ಮಳೆಯ ಅಬ್ಬರ ಇದೆ, ಅಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಬಂದಿದೆ. ಕುರಿಗಾಹಿ ದಂಪತಿ ಮೇಲೆ ಬಿದ್ದಿರುವಂಥದ್ದು ಬಿದಿರು. ಕೆಜಿಎಫ್ ತಾಲೂಕಿನ ಮಹದೇವಪುರದಲ್ಲಿ ಈ ಘಟನೆ ನಡೆದಿದೆ. ಬಿದಿರು ಮರದ ಕೆಳಗೆ ನಿಂತಿದ್ದಂಥ ದಂಪತಿ ಬಿದಿರಿನ ಮರದ ಕೆಳಗಡೆ ನಿಂತ್ಕೊಂಡಿದ್ರು. ಈ ವೇಳೆ ಬುಡದ ಸಮೇತ ಬಿದ್ದಿದೆ ಬಿದಿರು. ದಂಪತಿ ಹಾಗೂ ಕುರಿಗಳನ್ನು ರಕ್ಷಿಸಿರುವಂಥದ್ದು ಯುವಕರು. ಆ ದಂಪತಿ ಮತ್ತು ಕುರಿಗಳಿದ್ವಲ್ಲ, ಅಲ್ಲೇ ಇದ್ದಂಥ ಯುವಕರು ಅವರನ್ನ ರಕ್ಷಣೆ ಮಾಡಿದ್ದಾರೆ. ಕುರಿಗಾಹಿ ಪೆದ್ದನ್ನ ಹಾಗೂ ಪತ್ನಿಯನ್ನ ರಕ್ಷಿಸಿದ್ದಾರೆ ಅಲ್ಲೇ ಇದ್ದಂಥ ಗ್ರಾಮಸ್ಥರು. ಬುಡ ಸಮೇತ ಬಿದ್ದುಬಿಟ್ಟಿದೆ. ಮಳೆ ಬರ್ತಾ ಇದ್ದಂಥ ಕಾರಣಕ್ಕೋಸ್ಕರ ಬಿದಿರಿನ ಹತ್ರ ನಿಂತ್ಕೊಂಡಿದ್ರು ಇವರು. ಪಾಪ ಏಜ್ ಕೂಡ ಆಗಿದೆ ಅಜ್ಜಿ ಅವರು. ನೋಡಿ ಆ ಕುರಿಗಳೆಲ್ಲ ಹೇಗೆ ಸಿಕ್ಕಾಕೊಂಡಿದ್ವು ಅಂತ. ಮುಳ್ಳೆಲ್ಲ ಇದೆ, ಮುಳ್ಳೆಲ್ಲ ಚುಚ್ಕೊಂಡು ಪಾಪ ಅಲ್ಲಿ ಇಬ್ಬರಿದ್ರು, ಅಜ್ಜ ಮತ್ತೆ ಅಜ್ಜಿ ಮತ್ತೆ ಇನ್ನ ಕುರಿಗಳು. ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆ ಇದು. ಬೀದರ್ ಜಿಲ್ಲೆಯ ಪರಿಸ್ಥಿತಿ, ಬೀದರ್ ಜಿಲ್ಲೆಯ ಬಾಲ್ಕಿ ಯಾರ್ದು, ಅಲ್ಲಿನ ಉಸ್ತುವಾರಿ ಸಚಿವರು ಕಮ್ ಅಲ್ಲಿನ ಸ್ಥಳೀಯ ಶಾಸಕ ಕೂಡ ಆಗಿರುವಂತ ಈಶ್ವರ್ ಖಂಡ್ರೆ ಅವರ ಕ್ಷೇತ್ರದ ಪರಿಸ್ಥಿತಿಯನ್ನ ನಿಮ್ಗೆ ತೋರಿಸ್ತೀವಿ. ಬೀದರ್ ಉಸ್ತುವಾರಿ ಸಚಿವರೇ, ಈ ಸುದ್ದಿಯನ್ನ ನೋಡಿ, ನಿಮ್ ಕ್ಷೇತ್ರದಲ್ಲೇ ಹೆಂಗಿದೆ ಅಂತ. ಮಳೆಗಾಲ ಬಂದ್ರೆ ಈ ಗ್ರಾಮಕ್ಕೆ ಎದುರಾಗುತ್ತೆ ಸಂಕಷ್ಟ. ಅವ್ರಿಗೆ ಗೊತ್ತಿದೆ ಅಲ್ಲಿ ಏನೇನು ಸಂಕಷ್ಟ ಅಂತ, ಆದ್ರೆ ಫಸ್ಟ್ ಟೈಮ್ ಮಾಧ್ಯಮದಲ್ಲಿ ಬರ್ತಾ ಇರೋದಲ್ವಾ, ಅಯ್ಯೋ ಅಂತ ಅಂದ್ಕೊಂಡು ನೋಡ್ತಾ ಇರ್ತಾರೆ ಅಷ್ಟೇ. ಇವಾಗ ಅಪಾಯದ ವಿರುದ್ಧ ಪ್ರತಿದಿನ ಹೋರಾಡುವಂತ ಪರಿಸ್ಥಿತಿ ಇದೆ ಪಾಪ ಆ ಗ್ರಾಮದ ಜನಕ್ಕೆ. ಈಶ್ವರ್ ಖಂಡ್ರೆ ಅವರೇ, ನಿಮ್ಮದೇ ಕ್ಷೇತ್ರದ ಗ್ರಾಮ ಇದೆ. ನೀರು ಬಂದ್ರೆ ಈ ಗ್ರಾಮದಲ್ಲಿ ಸಂಚಾರವೇ ಬಂದಾಗ್ಬಿಡುತ್ತೆ. ಹೊಲಗಳಿಗೆ ಹೋಗಬೇಕು ಅಂದ್ರೆ ಸಾಹಸ ಮಾಡಬೇಕು ಅಲ್ಲಿ, ಅದು ಒಂದು ಚಾಲೆಂಜ್. ಆ ರೀತಿಯಾದಂಥ ಪರಿಸ್ಥಿತಿ ಲೆಕ್ಕ ಹಾಕೊಳ್ಳಿ ಹೆಂಗಿರೋಣ ಅಂತ. ಮೊಣ್ಕಾಲುದ್ದ ನೀರಿನಲ್ಲೇ ಓಡಾಡುವಂಥ ಪರಿಸ್ಥಿತಿ, ರೋಡೇ ಇಲ್ಲ. ಇರುವಂಥ ರೋಡನ್ನು ತಡ್ಕಾಡಬೇಕು. ಆ ರೋಡ್ ಎಂಥದ್ದು, ಮಣ್ಣಿನ ರೋಡ್. ಬಾಲ್ಕಿ ತಾಲೂಕಿನ ಕಟಕ ಚಿಂಚೋಳಿ ಗ್ರಾಮಸ್ಥರ ಸಂಕಷ್ಟ ಇದೆ. ಮಲ್ಲಣ್ಣ ಹಳ್ಳದ ನೀರಿನಿಂದ ಪ್ರತಿ ವರ್ಷವೂ ಕೂಡ ಸಮಸ್ಯೆ ಕಾಡ್ತಾನೆ ಇದೆ. ಹರಿಯುವ ನೀರನ್ನ ದಾಟಿ ಜಮೀನುಗಳಿಗೆ ಹೋಗಬೇಕಾಗಿದೆ. ಪ್ರತಿದಿನವೂ ಕೂಡ ಗ್ರಾಮಸ್ಥರಿಗೆ ಕಾಡ್ತಾ ಇರುತ್ತೆ ಜೀವ ಭಯ. ಯಾಕೆಂದ್ರೆ ಒಂದು ಸ್ವಲ್ಪ ಏನಾದರೂ ಜೋರಾಗಿ ರಭಸವಾಗಿ ನೀರು ಹರಿತಾ ಇದ್ರೆ ಅಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಅವರೇ ಕೊಚ್ಕೊಂಡು ಹೋಗ್ಬಿಡ್ತಾರೆ. ಅಂತ ಪರಿಸ್ಥಿತಿಯನ್ನ ಫೇಸ್ ಮಾಡಿದ್ದಾರೆ ಅಲ್ಲಿನ ಜನ. ಸೂಕ್ತ ರಸ್ತೆ ವ್ಯವಸ್ಥೆಗೆ ಕಟಕ ಚಿಂಚೋಳಿ ಗ್ರಾಮಸ್ಥರು ಒತ್ತಡವನ್ನ ಹಾಕ್ತಾ ಇದ್ದಾರೆ. ಸೂಕ್ತ ರಸ್ತೆಯನ್ನ ಮಾಡ್ಕೊಡಿ ಸ್ವಾಮಿ ಅಂತ. ಕಟಕ ಗ್ರಾಮದ ಕಂಟಕ ನಿಮಗೆ ತೋರಿಸ್ತಾ ಇದ್ದೀವಿ. ಈಗ MLAಗಳು ಸಚಿವರುಗಳೆಲ್ಲ ಏನಂದ್ರೆ ತಮ್ಮನೆ ಮುಂದೆ ರಸ್ತೆ ಚೆನ್ನಾಗಿದೆಯಾ ಅಷ್ಟೇ ಮುಗೀತು. ನನ್ನನ್ನು ಗೆಲ್ಸಿದ್ರ, ಅವ್ರು ಗೆದ್ರು, ಓಟ್ ಹಾಕ್ತವ್ರು ಬಿದ್ರು ಅಷ್ಟೇ. ಇಲ್ಲಿ ನೋಡಿ ನಿಮಗೆ ಹೆಂಗಿದೆ ಪರಿಸ್ಥಿತಿ ಅಂತ. ಈಶ್ವರ್ ಖಂಡ್ರೆ ಅವರ ಕ್ಷೇತ್ರ. ಅವ್ರಿಗೆ ಗೊತ್ತಿಲ್ಲ ಅಂತಲ್ಲ, ನಾನು ಆರಂಭದಲ್ಲೇ ಹೇಳಿದೆ, ಅವರಿಗೆ ಈ ಸಮಸ್ಯೆಗಳು ಗೊತ್ತಿಲ್ಲ ಅಂತಲ್ಲ. ಆದರೆ ಆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಇಚ್ಛಾಶಕ್ತಿ ಕೊರತೆ. ಅವ್ರ ಮಗನ್ನು ಬೇರೆ ಗೆಲ್ಸ್ಬಿಟ್ಟಿದ್ದಾರೆ. ಸಾಗರ್ ಖಂಡ್ರೆ ಇವ್ರ ಮಗ ಅಲ್ಲಿ ಸಂಸದ. ಏನ್ ಮಾಡ್ಕೊಟ್ರಪ್ಪ ಆ ಗ್ರಾಮಕ್ಕೆ? ದಿನ ಹೊರಿ ತರಲಾಗ ತಕ್ಲೀಫ್ ಆಗ್ಲತ್ತ ಸರ್. ಇಲ್ಲಿ ನೀರಾಗಿಂದ ಡೈಲಿ ರೋಜ 3 ಸಲ ಹೋಗ್ಬೇಕು, 3 ಸಲ ಬರ್ಬೇಕು. ಇದೇ ಅಂತಂದ್ರೆ ನಿನ್ನ ಹಾವು ಬಂತ ಕಾಲಾಗ ಕಚ್ತಾ ತಪ್ಪ್ಯದ. ಇದಕ್ಕೆ ಏನ್ ಮಾಡ್ರಿ ದಾರಿ ಮಾಡ್ಕೊಡ್ರಿ ಸರ್. ಗಂಡ ಹೆಂಡತಿ ತೆತಿ ಮ್ಯಾಗ ಎತ್ಕೊಂಡು ಬರ್ಬೇಕು ಸರ್. 4 ಅಡಿ 3 ಅಡಿ ತಲೆ ಮ್ಯಾಗ ಎತ್ಕೊಂಡು ಬರ್ಬೇಕು, ಹೋಗ್ಬೇಕು. ಚಕಡಿ ಗಿಕಡಿ ಎಲ್ಲ ಚಕಡಿ ಏನು ಸರ್ ಅಲ್ಲೇ ಸಿಗ್ಬಿಡ್ತ. ಚಕಡಿಗೆ ಬಿ ಬಂದ್ರೆ ಹಳ್ಳ ಬಂದ್ರೆ ಹರ್ಕೊಂಡು ಹೋಗ್ಬೇಕು. ಈಗಲ್ಲ ರಮೇಶ್ 12 ತಿಂಗಳು ಇದೇ ಸಮಸ್ಯೆ ಅದ ಸರ್. ಈಗ ರೋಡೇ ಇಲ್ಲ ಸರ್. ಇದೇ ನೀರಾಗ ಹೋಗ್ಬೇಕು, ಇದೇ ನೀರಾಗ ಬರ್ಬೇಕು. ಯಾರು ಕೇಳಂಗಿಲ್ಲ ಸರ್. ಎಲ್ಲರಿಗೂ ಕೊಟ್ಟಿದ್ವಿ ಅರ್ಜಿ. ಭಗವಂತ ಖೋಬಾ ಕೊಟ್ಟಿದ್ವಿ, ಈಶ್ವರ್ ಸಾಬ್ರಿಗೆ ಕೊಟ್ಟಿದ್ವಿ,
ಸಾಗರ್ ಖಂಡ್ರೆ ಕೊಟ್ಟಿದ್ದೆವು, ಎಲ್ಲರಿಗೆ ಎಲ್ಲ ಪಂಚಾಯತ್ ಕೊಟ್ಟಿದ್ದೆವು. ವರ್ಮಾನ್ ಹಿಡಿದು ನಡೆದೈತಿ ಸರ್. ಯಾರು ಏನಿಲ್ಲ, ಹಳ್ಳದಾಗೆ ಸಾಯ್ಬೇಕು, ಹಳ್ಳದಾಗೆ ಹೋಗ್ಬೇಕು. ನಮಗ ರೋಡ್ ಮಾಡ್ಕೊಡ್ರಿ, ಹಾದಿ ಇಲ್ಲ, ನಮಗ್ ತೋಲ್ ಸಮಸ್ಯೆ ಅದ. ಏನ್ ಬ್ಯಾಳಿ ತರ್ಲಕ್ ಬರಲ್ಲ, ಕಬ್ಬು ಒಯ್ಲಕ್ ಬರಲ್ಲ. ಪಾರ್ ಇದ್ರ ತನ ಉಗದಿ ಮಾಡಿ ಬಸವಣ್ಣ ಹಬ್ಬ ತನ ಆದ್ರೂ ನಮಗ್ ಕಬ್ಬು ಹೋಗಲ್ಲ. ಏನ್ ಬೆಳೆ ಹೊಲ್ದಾಗಿನ ಬೆಳೆ ಆದ್ರೂ ಮೈ ಮೇಲೆ ತರ್ಬೇಕಾಗ್ಲತ್ತದ. 4 ಅಡಿ 8 ಅಡಿ ಏನು ಭೀ ಹೋಗಲ್ಲ ಈ ಕಡೆ ಹಾದಿ. ನೀರೇದ ಮತ್ತೆ ಹ್ಯಾಂಗ್ ಮಾಡ್ತೀರಿ ನೋಡ್ರಿ ಗೌರ್ಮೆಂಟ್ ಎಲ್ಲ. ನಮಗ್ ರೋಡ್ ಮಾಡ್ಕೊಡ್ರಿ, ಮತ್ತೇನಿಲ್ಲ. ಹಾದಿ ಗಟ್ಟಿ ಇರ್ಬೇಕು, ರೋಡ್ ಮಾಡ್ಕೊಡ್ರಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಬೀದರ್ನ ಪ್ರತಿನಿಧಿ ದುರ್ಗಪ್ಪ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗಪ್ಪ, ಕಟಕ ಗ್ರಾಮದ ಕಂಟಕ ನೋಡ್ತಾ ಇದ್ದೀವಿ. ಗೆದ್ದವನ್ ಗೆದ್ದ, ಓಟ್ ಹಾಕ್ತವನ್ ಬಿದ್ದ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ಪರಿಸ್ಥಿತಿ. ಕಂಟಿನ್ಯೂಸ್ಲಿ ಗೆದ್ಕೊಂಡೇ ಬರ್ತಾ ಇದ್ದಾರೆ. ಈಶ್ವರ್ ಖಂಡ್ರೆ ಅವ್ರಿಗೆ ಈ ಸಮಸ್ಯೆ ಏನು ಗೊತ್ತಿಲ್ಲ ಅಂತಲ್ಲ, ಆದರೆ ಆ ಸಮಸ್ಯೆ ಬಗೆಹರಿಸಲಿಕ್ಕೆ ಇವ್ರಿಗೆ ಇಚ್ಛಾಶಕ್ತಿ ಕೊರತೆ ಅಂತ ಕಾಣಿಸುತ್ತೆ. ನಿಜಕ್ಕೂ ಇದು ಸತ್ಯ ಅಂತಾನೆ ಹೇಳ್ಬೋದು ಪೃಥ್ವಿರಾಜ್. ಯಾಕಂದ್ರೆ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಕಟಕ ಚಿಂಚೋಳಿ ಗ್ರಾಮದ ಏನು ರೈತರಿದ್ದಾರೆ, ಈ ರೈತರು ದಶಕಗಳ ಸಮಸ್ಯೆ, ಈ ರೈತರಿಗೆ ರಸ್ತೆ ಸಮಸ್ಯೆ ಇರ್ತಕ್ಕಂಥದ್ದು. ಏನು ಹಳ್ಳದ ಮಲ್ಲಣ್ಣ ಹಳ್ಳದ ಪಕ್ಕದ ಸಾವಿರಾರು ಎಕರೆ ಜಮೀನಿದೆ. ಆ ಜಮೀನುಗಳಿಗೆ ಪ್ರತಿನಿತ್ಯ ರೈತರು ಕೆಲಸಕ್ಕೆ ಹೋಗ್ಬೇಕಂತ ಸಂದರ್ಭದಲ್ಲಿ ಮೊಣಕಾಲುದ್ದದ ನೀರಿನಲ್ಲಿಯೇ ಹಳ್ಳದಲ್ಲೇ ದಾಟ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸುಮಾರು ಅರ್ಧ ಕಿಲೋಮೀಟರ್ನಷ್ಟು ರಸ್ತೆ ಒಂದು ಹಳ್ಳದಲ್ಲೇ ಇರ್ತಕ್ಕಂಥದ್ದು. ಆ ಹಳ್ಳ ದಾಟ್ಕೊಂಡೇ ಹೋಗ್ತಕ್ಕಂಥ ಪ್ರತಿನಿತ್ಯ ಹೋಗ್ತಕ್ಕಂಥ ಪರಿಸ್ಥಿತಿ ಅಲ್ಲಿನ ರೈತರಿಗೆ ಇರ್ತಕ್ಕಂಥದ್ದು. ರೈತರು ರಸ್ತೆಯ ಸಮಸ್ಯೆ ಬಗ್ಗೆ ತಲೆತಲಾಂತರದಿಂದ ಸಮಸ್ಯೆ ಎದುರಿಸ್ತಾ ಇದ್ರು. ಅಲ್ಲಿನ ಜನಪ್ರತಿನಿಧಿಗಳಿಗೆ ಏನು ಹಿಂದೆ ಇರ್ತಕ್ಕಂಥವ್ರು ಮತ್ತೆ ಈಗಿರ್ತಕ್ಕಂಥವ್ರು ಎಲ್ರಿಗೂ ಕೂಡ ಮನವಿ ಮಾಡ್ಕೊಳ್ತಾ ಬರ್ತಾ ಇದ್ರು ಕೂಡ ಯಾರೊಬ್ರು ಈ ಬಗ್ಗೆ ಗಮನ ಹರಿಸ್ತಿಲ್ಲ. ಏನು ಈ ಬಾಲ್ಕಿಯಲ್ಲಿ ಅಷ್ಟೇ ಅಲ್ಲ, ಬೆಂಗಳೂರು ಮತ್ತು ದೆಹಲಿ, ಈ ಹಿಂದೆ ಇರ್ತಕ್ಕಂಥ ಭಗವಂತ ಖೂಬಾ ಅವ್ರಿಗೂ ಕೂಡ ದೆಹಲಿಗೆ ಹೋಗಿ ಮನವಿಯನ್ನ ಸಲ್ಲಿಸಿದ್ದಾರೆ. ಆದ್ರೆ ಯಾರು ಕೂಡ ರಸ್ತೆಯನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಇನ್ನೂವರೆಗೂ ಮುಂದಾಗ್ತಾ ಇಲ್ಲ. ಈಗ ಸದ್ಯ ದುರ್ಗಪ್ಪ, ಇನ್ನು ಯಾರು ಬೇಕು? ಅವರೇ ಸಚಿವರು ಇದಾರಲ್ಲ. ಒಬ್ರು ಸಚಿವರು ಹೇಳ್ತಿದ್ದ ಹಾಗೆ ಒಂದು ರಸ್ತೆ ಮಾಡ್ಕೊಡೋದಕ್ಕೆ ಏನು ಆಗೋದಿಲ್ವಾ? ಯಾರಾದ್ರೂ ಇಲ್ಲ ಅಂತ ಹೇಳಲಿಕ್ಕೆ ಆಗತ್ತಾ? ಇಲ್ಲಿ ಇರೋವಂಥದ್ದು ಇಷ್ಟೇ, ಬೇಜವಾಬ್ದಾರಿ ಅನ್ನುವಂಥದ್ದು. ಇದು ನಿಜಕ್ಕೂ ಇದು ಜನಪ್ರತಿನಿಧಿಗಳ ಬೇಜವಾಬ್ದಾರಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ KKRDBಯಲ್ಲಿ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಅನುದಾನ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬರುತ್ತೆ. ಆದ್ರೆ ಆ ಅನುದಾನ ಎಲ್ಲಿ ಹೋಗುತ್ತೆ ಮತ್ತೆ ಯಾಕೆ ಅಧಿಕಾರಿಗಳು ಇಷ್ಟೊಂದು ಪ್ರಮಾಣದಲ್ಲಿ ಅನುದಾನ ಇದ್ರು ಸದ್ಬಳಕೆಗೆ ಇದ್ರು ಕೂಡ ಯಾಕೆ ಅದನ್ನು ಬಳಕೆ ಮಾಡಿಕೊಂಡು ರೈತರಿಗೆ ಉತ್ತಮವಾದಂತ ಸರಿಯಾದ ರಸ್ತೆಯನ್ನ ಸಂಪರ್ಕನ ಜಮೀನುಗಳಿಗೆ ಹೋಗ್ಲಿಕ್ಕೆ ಮಾಡಿಕೊಡ್ತಾ ಇಲ್ಲ ಅನ್ನೋದೇ ಈಗ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಚುನಾವಣೆ ಬಂದಿರ್ತಂತ ಸಂದರ್ಭದಲ್ಲಿ ಜನರಿಗೆ ಮತ್ತು ರೈತರಿಗೆ ಸಾಕಷ್ಟು ಭರವಸೆಗಳನ್ನ ಕೊಡ್ತಕ್ಕಂಥ ಜನಪ್ರತಿನಿಧಿಗಳು ಗೆದ್ದ ಮೇಲೆ ಯಾಕೆ ರೈತರಿಗೆ ಸಮಸ್ಯೆಗಳನ್ನ ಆಲಿಸೋದಿಲ್ಲ ಅನ್ನೋದೇ ಯಕ್ಷ ಪ್ರಶ್ನೆ. ಮತ್ತೆ ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಈಗಾಗಲೇ ರೋಷಿ ಹೋಗಿರ್ತಕ್ಕಂಥ ರೈತರು ಆಕ್ರೋಶನ ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಒಂದ್ ವೇಳೆ ಏನಾದ್ರೂ ರಸ್ತೆಯನ್ನ ನಿರ್ಮಿಸಿ ಕೊಡದೇ ಇದ್ರೆ ನಾವು ಮುಂದಿನ ದಿನಮಾನಗಳಲ್ಲಿ ಏನು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಒಂದು ಉಗ್ರವಾದ ಹೋರಾಟವನ್ನ ಮಾಡಬೇಕಾದಂತ ಎಚ್ಚರಿಕೆಯನ್ನು ಕೂಡ ನ್ಯೂಸ್ 18 ಮೂಲಕ ನೀಡ್ತಾ ಇರ್ತಕ್ಕಂಥದ್ದು ಪೃಥ್ವಿರಾಜ್. ಓಕೆ, ಧನ್ಯವಾದ ದುರ್ಗಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಸಚಿವರಾಗಿರುವಂಥ ಸಂದರ್ಭದಲ್ಲೇ ಇನ್ನೂ ಕೂಡ ಅಲ್ಲಿ ಆ ಒಂದು ವ್ಯವಸ್ಥೆಯನ್ನ ಸರಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಇನ್ಯಾವಾಗ ಮಾಡ್ತಾರೆ ಅಂತ. ಓಕೆ, ಈಗ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಸಂಸದರಾಗಿರುವಂತ ಸಾಗರ್ ಖಂಡ್ರೆ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ಒನ್ ಆಫ್ ದಿ ಮೋಸ್ಟ್ ಯಂಗೆಸ್ಟ್ MP ನೀವು, ಸಾಗರ್ ಖಂಡ್ರೆ ಅವರು. ಆದರೆ ನಿಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಸಮಸ್ಯೆಗಳಿದಾವೆ. ಅದರಲ್ಲೂ ಕಟಕ ಗ್ರಾಮ ಅನ್ನುವಂಥದ್ರಲ್ಲಿ ನಾವು ತೋರಿಸ್ತಾ ಇದ್ವಿ ಸಮಸ್ಯೆಯನ್ನ. ಯಾವಾಗ ಬಗೆಹರಿಯುತ್ತೆ ಅಂತ? ರಸ್ತೆ ಇಲ್ಲ ಅಲ್ಲಿನ ಜನಕ್ಕೆ. ಹೌದು ಸರ್, ಅದು ರೋಡ್ ಶಾಂಕ್ಷನ್ ಆಗಿದೆ ಸರ್ ಆಲ್ರೆಡಿ. ಯಾವಾಗ ಸರ್? ಸರ್ ಯಾವಾಗ ಆಗುತ್ತೆ ಅಂತ? ಸರ್ ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀವಿ ಸರ್ ಅದು. ಪಾಪ ಅವರು ದಶಕಗಳಿಂದ ಹೋರಾಟ ಮಾಡ್ಕೊಂಡ್ ಬರ್ತಾ ಇದಾರೆ. ಅವ್ರು ಏನು ಕೇಳ್ತಿಲ್ಲ ಸರ್, ಕೇಳ್ತಿರೋದಿಷ್ಟೇ, ನಮ್ಗೊಂದು ರಸ್ತೆ ಬೇಕು ಅಂತ. ಸರ್, ಕಟ್ಟಕ ಚಿಂಚೋಳಿ ಯಾವ ಬ್ಲಾಕ್ ಅಲ್ಲಿ ಯಾವ ರೋಡ್ ಅಂತ ಕ್ಲಿಯರ್ ಆಗಿ ಹೇಳಿದ್ರೆ ನೋಡು. ಕಟಕ ಚಿಂಚೋಳಿ ಅಂದ್ರೆ ಕನೆಕ್ಟ್ ಮಾಡುವಂತ ರೋಡ್ ಸರ್ ಅದು. ಕಟಕ ಚಿಂಚೋಳಿಗೆ ಕನೆಕ್ಟ್ ಮಾಡೋ ರೋಡ್ ಅದು. ಆ ಎರಡು ಗ್ರಾಮಗಳಿಗೆ ಕನೆಕ್ಟ್ ಮಾಡುವಂತ ರಸ್ತೆ. ಮಲ್ಲಣ್ಣ ಹಳ್ಳದ ನೀರ್ ಬಂದ್ರೆ ಆ ಜಮೀನುಗಳಿಗೆ ಹೋಗೋದು ಕಷ್ಟ ಅಂತೆ ಆ ಊರು. ಅದು ಊರು ಹೊರಗಡೆ ಇತ್ತು ಸರ್. ಆ ಸಮಸ್ಯೆನ ಹೇಳ್ಕೊಂಡಿದ್ರಂತೆ, ನಿಮ್ಮ ಹತ್ರನೂ ಹೇಳ್ಕೊಂಡಿದ್ರಂತೆ, ನಿಮ್ಮ ತಂದೆಯವ್ರ ಹತ್ರನೂ ಕೂಡ ಹೇಳ್ಕೊಂಡಿದ್ರಂತೆ. ಈ ಹಿಂದೆ ನಿಮ್ಮ ತಾತ ಅವರು ಶಾಸಕರಾಗಿದ್ದಂಥ ಸಂದರ್ಭದಲ್ಲೂ ಹೇಳ್ಕೊಂಡಿದ್ರಂತೆ, ನಿಮ್ಮ ಚಿಕ್ಕಪ್ಪ ಆಗಿದ್ದಂಥ ಸಂದರ್ಭದಲ್ಲೂ ಹೇಳ್ಕೊಂಡಿದ್ರಂತೆ. ಬಟ್ ಆ ಸಮಸ್ಯೆ ಬಗೆಹರಿತಾ ಇಲ್ಲ ಅಂತ. ಸರ್, ನಮ್ಮ ಪ್ರತಿನಿಧಿ ದುರ್ಗಪ್ಪ ಅವರಿದ್ದಾರೆ, ಅವರೇ ಕೇಳ್ತಾರೆ ಸರ್. ಅವರು ಎಕ್ಸಾಕ್ಟ್ಲಿ ಅಲ್ಲಿಗೆ ಹೋಗಿ ಬಂದಂಥವ್ರು. ದುರ್ಗಪ್ಪ ಅವರೇ, ಸಾಗರ್ ಖಂಡ್ರೆ ಅವರಿದ್ದಾರೆ. ಅದು ಯಾವ ಸ್ಪಾಟ್ ಅಂತ ಮಾತಾಡ್ತಿರೋದು ಸರ್? ಸಾಗರ್ ಖಂಡ್ರೆ ಅವರು ಈಗ ಬೆಂಗಳೂರಲ್ಲಿ ಇರೋದು ಸರ್ ಸಾಹೇಬ್ರು.
ಇದು ಅವ್ರ ಹೆಲ್ಪ್ಲೈನ್ ನಂಬರ್ ಈ ಕಡೆ ಫಾರ್ವರ್ಡ್ ಆಗಿದೆ ಸರ್ ಅದು. ಹೌದಾ ಸರ್? ಸರ್ ಈಗ ಸಾಗರ್ ಖಂಡ್ರೆ ಅವ್ರ ಗಮನಕ್ಕೆ ತಗೊಂಬಂದು ನಾನು ಈ ಫೋನೋ ಇರುತ್ತೆ ಅಂತ ಮೊದಲೇನೆ ನಾನು ಹೇಳಿದ್ದೆ, ಮತ್ತು ಸಚಿವರಿಗೂ ಕೂಡ ಹೇಳಿ ಗಮನಕ್ಕೆ ತವ್ರಿ ಅಂತ ಹೇಳಿದ್ದೆ. ಈಗ ಸರ್ ಇದು ಕಟಕ್ ಚಿಂಚೋಳಿ ಗ್ರಾಮದ ಪಕ್ಕನೆ ಬರ್ತಕ್ಕಂಥ ಮಲ್ಲನ್ನ ಹಳ್ಳದಲ್ಲಿ ಸಾಕಷ್ಟು ವರ್ಷಗಳಿಂದ ಸಮಸ್ಯೆ ಇದೆ ಅಲ್ಲಿ. ಹೌದೌದು. ಜನಪ್ರತಿನಿಧಿಗಳು ಯಾರು ಸಮಸ್ಯೆ ಬಗೆಹರಿಸ್ತಿಲ್ಲ ಅನ್ನೋದು ಆರೋಪ ಸರ್ ಅಲ್ಲಿ ಏನು ರೈತರದು. ಹಲೋ ಸರ್, ಅದು ರೋಡ್ ಸರ್ ಆಲ್ರೆಡಿ ಅಲ್ಲಿ ಒಂದು ಚಿಕ್ಕದಂತ ಡ್ಯಾಮ್ ಕಟ್ಟವ್ರೆ, ಅದು ಹಿಂಗ್ ಅಂಡರ್ ಬ್ರಿಡ್ಜ್ ನೀರು ಎಲ್ಲ ಕರೆಕ್ಟ್ ಇದೆ ಸರ್ ಇವಾಗ. ಸರ್ ನೀವು ಅಲ್ಲಿ ಸ್ಥಳಕ್ಕೆ ಹೋಗಿ ನೋಡಿದ್ರೆ ವಸ್ತುಸ್ಥಿತಿ ಏನಿದೆ ಅನ್ನುವಂಥದ್ರನ್ನ ವಿಡಿಯೋ ಮಾಡೇ ತೋರಿಸ್ತಾ ಇದೀವಿ ಸರ್. ಆ ವಿಜುವಲ್ಸ್ ಅನ್ನ ಹಾಕ್ತಾ ಇದೀವಿ ಸಾಗರ್ ಖಂಡ್ರೆ ಅವರೇ. ಅಲ್ಲಿ ಜನನೇ ಹೇಳ್ತಾ ಇದ್ದಾರೆ, ಎಲ್ಲರನ್ನೂ ಕೇಳ್ಕೊಳ್ತಾ ಇದೀವಿ, ನಮಗೆ ಇದೊಂದು ಗ್ಯಾರಂಟಿ ಕೊಟ್ಬಿಡಿ, ಇನ್ಯಾವುದು ಬೇಡ ಅಂತ ಕೇಳ್ಕೊಳ್ತಾ ಇದ್ದಾರೆ. ಹೌದೌದು ಸರ್, ನಾನು ಸಾಹೇಬ್ರಿಗೆ ಗಮನಕ್ಕೆ ತರ್ತೀನಿ, ತಂದೆ ಸಾಹೇಬ್ರಿಗೆ ಮಾತಾಡ್ತೀನಿ ಸರ್. ಓಕೆ ಸರ್, ನಿಮಗೆ ಆ ಸ್ಪಾಟ್ ಗೊತ್ತಾಗ್ತಿಲ್ಲ ಅಂತ ಕಾಣಿಸುತ್ತೆ. ಓಕೆ, ಆ ದೃಶ್ಯಾವಳಿಯನ್ನ, ಆ ಸ್ಪಾಟ್ ಯಾವುದು, ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ನಿಮಗೆ ಫಾರ್ವರ್ಡ್ ಮಾಡ್ತಾರೆ. ಆ ಸಂದರ್ಭದಲ್ಲಾದರೂ ಸ್ಪಂದಿಸುವಂತಹ ಒಂದು ಭರವಸೆ ಅಂತೂ ನಮಗಂತೂ ಇದೆ. ಯಂಗೆಸ್ಟ್ MP ಅಂತ ನೋಡಿದೀವಿ ನಾವು. ಅದರ ಜೊತೆಗೆ ನಿಮ್ಮ ತಂದೆಯವರು ಬೇರೆ ಸಚಿವರು ಕೂಡ ಆಗಿದ್ದಾರೆ. ಒಳ್ಳೆ ಸಂದರ್ಭ, ಬೇಗ ಅವ್ರು ಏನಾದರೂ ಒಂದು ಮಾತು ಹೇಳಿದ್ರು ಕೂಡ ಅಲ್ಲಿ ರಸ್ತೆ ಆಗುವಂಥದ್ದು ಏನು ದೊಡ್ಡ ವಿಚಾರ ಅಲ್ಲ. ಸ್ಪಂದಿಸುವಂಥ ಕೆಲಸವನ್ನ ಮಾಡ್ತೀರಾ ಅನ್ನುವಂಥ ನಂಬಿಕೆ ಇದೆ. ಧನ್ಯವಾದ ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.